ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರವಿಕಿರಣ್ ಟೂರ್ಸ್. ಜೂನ್ ತಿಂಗಳು 17ನೇ ತಾರೀಕಿಗೆ ಇನ್ನೊಂದು ಬ್ಯಾಚನ್ನು ಕರ್ಕೊಂಡೋಗಿದ್ವಿ. ಟೋಟಲಾಗಿ 116 ಜನ ತನಕ ಇದ್ದರು. ಆ 116 ಜನದ ಬ್ಯಾಚನ್ನು ಕಸ್ಟಮರ್ಸ್ ಫೀಡ್ಬ್ಯಾಕ್ ಮತ್ತು ಟ್ರಿಪ್ಪಿನ ಫೋಟೋಸ್, ವಿಡಿಯೋಸ್ ಎಲ್ಲದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸರ್, ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ. ಅಮರ್ನಾಥ್ ಸರು ಸೆಕೆಂಡ್ ಟೈಮು, ಕಾಳೇಗೌಡ ಸರ್ ಫಸ್ಟ್ ಟೈಮು, ಮುದ್ಮಲಯ್ಯ ಸರ್ ಫಸ್ಟ್ ಟೈಮು, ರಾಜೇಂದ್ರ ಸರ್ ಫಸ್ಟ್ ಟೈಮ್. ಹೆಂಗಿತ್ತು ಸರ್ ಟ್ರಿಪ್ಪು? ಹೆಂಗಿತ್ತು ನಿಮ್ಮ ಅನಿಸಿಕೆ? ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ವಿ. ಅಂದ್ರೆ ವಿಶೇಷ ಏನು ಅಂದ್ರೆ ಇಲ್ಲಿ ಈ ತರ ಊಟ ಸಿಕ್ಕಿರೋದು ಮೇಯ್ನು. ಉತ್ತರ ಕಡೆ ಈ ತರ ಊಟ ಸಿಕ್ಕಲ್ಲ. ಬರೀ ಈ ರೊಟ್ಟಿ ಅವು ತಿನ್ನಕ್ಕಾಗಲ್ಲಪ್ಪ, ವಡೆ ಅಂತ ಇರ್ತವು. ಒಳ್ಳೆ ಮುದ್ದೆ, ಊಟ, ಚಪಾತಿ ಇವೆಲ್ಲ ಇತ್ತಲ್ಲ, ಭಾರಿ ಖುಷಿ ಆಯ್ತು. ಬಿಸಿಬೇಳೆ ಪಾಪ ಚೆನ್ನಾಯ್ತಾ? ನಾವು 100% ಓಕೆ, ಭಾರಿ ಖುಷಿ ಆಯ್ತು. ನಮ್ಮನ್ನ ನಂಬಿ ಸುನೀತಾ ಮೇಡಮ್ ಅವ್ರು ಬುಕ್ ಮಾಡೋರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ್ವಾ? ಬಸ್ಸಲ್ಲಿ ನಾವು ಗೈಡೆನ್ಸ್ ಮಾಡ್ತಾ ಇದ್ದಿದ್ದು ಎಲ್ಲನೂ ಚೆನ್ನಾಗಿತ್ತು, ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ನಮ್ಮನ್ನ ನಂಬಿ ಬಂದಿರೋದು ತುಂಬ ಥ್ಯಾಂಕ್ಸ್. ಅದಕ್ಕೆ ನೆಕ್ಸ್ಟ್ ನಮ್ದು ಯಾವ್ದು ಸರ್, ನೀವು ಹೇಳಿ. ನನ್ನ ಡೌಟ್ಸಲ್ಲೇ ಕೇಳ್ತಿದ್ರಿ, ಎಷ್ಟು ಕಾಶಿ ಟ್ರಿಪ್ ಈಗ ಬುಕ್ ಮಾಡಿದ್ರೆ ನೀವು ಈ ಟ್ರಿಪ್ಪಲ್ಲಿ ನಿಮ್ಮಷ್ಟು ಫೋನ್ ಮಾಡಿ ಕಾಶಿ ನಾನು ಈ ಟ್ರಿಪ್ಪಲ್ಲಿ ಫೋನ್ ಮಾಡಿದಂದ್ರೆ ಸುಮಾರು ಒಂದು 150 ಸತಿ ಅಂದ್ರೆ ಇವರೊಬ್ರೆ. ಚೆನ್ನಾಯ್ತಾ? ಎಲ್ಲೂ ಏನೋ ತೊಂದರೆ ಇಲ್ಲ. ಇಲ್ಲ ಅವರು ಬಲೆ ಹುಷಾರು ಸಾರು. ಅಮರ್ನಾಥ್ ಸರ್, ನಿಮ್ಮ ಅನಿಸಿಕೆ ಆಯ್ತಾ? ಹಾಂ, ನಾವು ಎಲ್ಲೆಲ್ಲಿ ಅರೇಂಜ್ಮೆಂಟ್ಸು, ರೂಮು, ಬಸ್ಸು, ಆಟೋಗಳದ್ದು, ಸಣ್ಣ ಪುಟ್ಟ ವೆಹಿಕಲ್ಗಳದ್ದು ಎಲ್ಲ ಅರೇಂಜ್ಮೆಂಟ್ಸು ಸ್ಯಾಟಿಸ್ಫ್ಯಾಕ್ಷನಾ? ನೀವು ಕೊನೆಗೂ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀರ. ಲಾಸ್ಟು ಬರಲ್ಲ ಅಂತ ಹೇಳಿದ್ರು, ಕೊನೆಗೂ ನಾನು ಮುಂಬಿಡ್ತೀನಿ ಅಂತ ಹೇಳಿ ಬಂದರು. ತುಂಬ ಥ್ಯಾಂಕ್ ಯು. ಫಸ್ಟ್ ತೋರಿಸ್ತೀನಿ ಸರ್ ಇವಾಗ ಹೋಗ್ಬಿಟ್ಟು. ಹಾಂ, ಇವಾಗ ರಾಮೇಶ್ವರಂ ಓಡಬೇಕು. ನೆಕ್ಸ್ಟು ರಾಮೇಶ್ವರಂ ಮುಗಿಸ್ಕೊಂಡ್ಬರ್ತೀನಿ. ಮೇಡಮ್ ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಂದ ಕಾಶಿ ಅಯೋಧ್ಯೆ ಯಾತ್ರೆಗೆ ಬಂದಿದ್ದೀರಾ. ಜೂನ್ 17ನೇ ತಾರೀಕು ಬ್ಯಾಚು. ಹೆಂಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ? ತುಂಬ ಖುಷಿ ಆಯಿತು. ನಾವೇನು ಹೇಳಲಿಕ್ಕಿಲ್ಲ. ತುಂಬ ಎಂಜಾಯ್ ಮಾಡಿದ್ದೀವಿ ಈ ಟ್ರಿಪ್ಪನ್ನು. ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಬರುವಾಗ ನಾವೇನೋ ಅಂದ್ಕೊಂಡೇ ಬಂದದ್ದು. ಯಾಕೆಂದರೆ ಒಂದು ಸೆಕೆಂಡ್ ಸರ್, ಹೇಳಿ ಸರ್. ಹಾಂ ಸರ್, ಹಲೋ. ಹಾಂ ಸರ್, ಅದೇ ರೆಡಿ ಮಾಡೋಕ್ಕೆ ಹೇಳಿದ್ದೀನಿ. ಒಂದು 5 ನಿಮಿಷ ಅಲ್ಲೇ ಇರಿ, ಒಟ್ಟಿಗೆ ಹೋಗ್ಬಿಡೋಣ. ಓಕೆ ಸರ್, ಆಯ್ತು. ಹೇಳಿ ಮೇಡಮ್. ಸೊ ಕಿರಣ್ ಯಾರು ಅಂತ ನನಗೆ ಎದುರು ಗೊತ್ತಿಲ್ಲ. ಫೋನಲ್ಲಿ ಮಾತ್ರ ರಿಲೇಷನ್ಶಿಪ್ಪು. ಸೊ ಸ್ಟೇಷನಲ್ಲಿ ಬಂದಾಗ ಫಸ್ಟ್ ಟೈಮ್ ಕಿರಣ್ ಅವರನ್ನು ನೋಡಿದ್ದು. ನನಗೆ ನನ್ನ ಫ್ರೆಂಡು ಟೀಚರ್ ಆಗಿದ್ದಾರೆ, ಜಯಲಕ್ಷ್ಮಿ ಮೇಡಮ್ ಅಂತ ರಿಟೈರ್ಡ್ ಪರ್ಸನ್. ಅವರೊಂದು 2 ಸಲ ನಿಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಫೀಡ್ಬ್ಯಾಕ್ ಚೆನ್ನಾಗಿ ಕೊಟ್ಟರು ನಮಗೆ. ಸೊ ನಾವು ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಪ್ಯಾಕೇಜು ನಮಗೆ ತುಂಬ ರೀಸನಬಲ್ ಆಗಿ ಅನ್ನಿಸ್ತು. ನಾವು ಬಂದು ನೋಡಿದವರೆಲ್ಲ, ಆದರೆ ಮನಸ್ಸಿಗೆ ನಮಗೆ ಸರಿಯಾಗಿರುತ್ತೋ ಅಂತ ಹೇಳಿ ನಾವು ಕಿರಣ್ ಅವರನ್ನ ಮಾತಾಡಿ ಸೊ ನಾವು ಬುಕ್ ಮಾಡ್ಕೊಂಡಿವಿ. ಬುಕ್ ಮಾಡಿದ ಮೇಲೂ ನಮಗೆ ಹೆಂಗಿರುತ್ತೋ ಏನಿರುತ್ತೋ, ಆದರೆ ಬೆಸ್ಟ್ ಸರ್ವಿಸ್. ಸೊ ಫುಡ್ ಅಂತೂ ಹೇಳಲಿಕ್ಕೆಲ್ಲ, ಬಿಸಿ ಊಟ, ರುಚಿಯಾದ ಊಟ, ವಯಸ್ಸಾದವರಿಗೆ ಹೆಂಗೆ ಬೇಕೋ ಹಾಗೆ ಅಷ್ಟು ರುಚಿ ಊಟ. ಮತ್ತು ಫಸ್ಟ್ ನಾವು ಹೇಳಬೇಕು ಅಂದರೆ ನಿಮ್ಮ ಟೀಮ್ ವರ್ಕು. ಎಲ್ಲಿ ಹೋದ್ರೂ ನಿಮ್ಮ ಜನ, ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಎಲ್ಲೆಲ್ಲಿಂದ ನಾವು ಹೊರಗೆ ಬರ್ತೀವಿ, ಯಾರು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿ ಅಲ್ಲಲ್ಲಿ ಜನ ವೆಯ್ಟ್ ಮಾಡಿ ಎಲ್ಲ ಕಡೆನೂ ಎಲ್ಲ ಗೇಟ್ಗಳಲ್ಲೂ ಹುಡುಗರು ನಮ್ಮ ಜನ ಇದ್ದರು. ಸೊ ಹುಡುಗರು ಅಷ್ಟೇ ಮರ್ಯಾದೆಯಿಂದ, ಹಿರಿಯರಾದ್ರೂ ನಮ್ಮನ್ನು ಚಂದ ಗಮನ ಮಾಡಿಕೊಂಡು ಅಂದರೆ ಹೇಳಬೇಕು ಅಂದರೆ ಬೆಸ್ಟ್ ಸರ್ವಿಸ್ ಆ್ಯಂಡ್ ರೀಸನಬಲ್ ಪ್ಯಾಕೇಜ್. ಥ್ಯಾಂಕ್ ಯು ಮೇಡಮ್. ನಮ್ಮ ಕಡೆಯಿಂದ ಬಸ್ ಫೆಸಿಲಿಟಿ, ರೂಮ್ ಫೆಸಿಲಿಟಿ ಮತ್ತು ಓವರಾಲ್ ಆಟೋ ಮತ್ತು ಎಲ್ಲ ಕಡೆ ವೆಹಿಕಲ್ಗಳ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಯಾಕೆಂದರೆ ನಮಗೋಸ್ಕರ ವೆಯ್ಟ್ ಮಾಡಿ ವೆಹಿಕಲ್ ಅರೇಂಜ್ ಮಾಡಿ ಎಲ್ಲ ನೀವು ಮಾಡಿದ್ದೀರಾ. ಯಾವ ತೊಂದರೆಯೂ ಇಲ್ಲ ನಮಗೆ. ಮತ್ತು ದಿನನಿತ್ಯ ವಿಚಾರಿಸ್ಕೊಡೋದು,
ಏನಾದರೂ ಕಷ್ಟ ಇದೆಯಾ, ಅನುಕೂಲವಾಗಿದೆಯಾ ಎಲ್ಲ ಕೇಳಿದ್ದೀರಾ. ಯಾಕೆಂದರೆ ನನ್ನ ಒಪಿನಿಯನ್ ಏನು ಅಂತಂದರೆ, ನನಗೆ ಮನಸ್ಸಿಗೆ ಅನಿಸಿದ್ದು ಸರ್ವಿಸ್, ಬೆಸ್ಟ್ ಸರ್ವಿಸ್ ಆ್ಯಂಡ್ ರೀಸನಬಲ್ ಚಾರ್ಜಸ್, ರೂಮ್ ಫೆಸಿಲಿಟಿ ಎಲ್ಲವೂ ಚೆನ್ನಾಗಿದೆ. ಇದಕ್ಕೆ ಮೇಲೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ನಾನು ಥ್ಯಾಂಕ್ ಯು. ನಿಮ್ಮ ಹತ್ರನೂ ಹೇಳಿದ್ದೀನಿ, ನೆಕ್ಸ್ಟ್ ಮಧುರಾ, ಬೃಂದಾವನ ಆ ಥರ ಇದ್ದರೆ ಜಯಲಕ್ಷ್ಮಿ ಮೇಡಮ್ ಬಂದಿದ್ದ ಟ್ರಿಪ್ಪು ಅದು ಸೂಪರ್, ಡೆಲ್ಲಿ ಟ್ರಿಪ್ಪು. ನೆಕ್ಸ್ಟ್ ಅದು ಇದ್ದಾಗ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನೀವಿದ್ರೆ ನಮಗೆ ತಿಳಿಸಿದ್ರೆ ಹೇಳ್ತೀನಿ ಮೇಡಮ್, ಹೇಳ್ತೀನಿ ಕಂಪಲ್ಸರಿ, ಖಂಡಿತ ಹೇಳ್ತೀನಿ. ನಮ್ಮ ಎಲ್ಲ ಟ್ರಿಪ್ಗಳು ಅಪ್ಡೇಟ್ ಬರ್ತಾ ಇರುತ್ತೆ. ನಿಮಗೆ ಯಾವ ಟ್ರಿಪ್ ಹೋಗಿಲ್ಲ ಅಂತ ಅನ್ಸುತ್ತೋ ಅದನ್ನು ನೀವು ನೋಡಿ ಆರಾಮಾಗಿ ಬುಕ್ ಮಾಡ್ಬೋದು. ನಮ್ಮ ಕಡೆಯಿಂದ ವ್ಯವಸ್ಥೆಗಳು ಎಲ್ಲ ಚಿಕ್ಕ ಚಿಕ್ಕ ಪಾಯಿಂಟಲ್ಲಿ ಯಾವ ಥರ ನಾವು ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು, ಎಲ್ಲ ಏಜ್ ಆಗಿರೋರು ಬಂದರೆ ಯಾವ ಥರ ಕರ್ಕೊಂಡು ಹೋಗಬೇಕು, ಗೈಡೆನ್ಸ್ ಮಾಡೋದು ಬಸ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಹತ್ತಿ ನಿಂತ್ಕೊಂಡಾಗ ಯಾವ ಥರ ಗೈಡೆನ್ಸ್ ಮಾಡ್ತೀನಿ, ಲಾಸ್ಟ್ ಹಿಡಿಯೋ ತನಕ ನಮ್ಮ ಗೈಡೆನ್ಸು ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಬೇಕು. ನಾವು ಹೇಳ್ತಕ್ಕಂಥದ್ದು ಕಾಶಿಯ ಬಗ್ಗೆ ತುಂಬ ಎಕ್ಸ್ಪ್ಲೈನ್ ಮಾಡಿದ್ವಿ, ಅದು ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಲಾಸ್ಟ್ ಒಂದು 4-5 ವರ್ಷ ಹಿಂದೆ ಬಂದಿದ್ದೀನಿ, ಆದರೆ ಇಲ್ಲಿ ಅದು ಏನು ಅಷ್ಟು ನಮಗೆ ಗೊತ್ತಿರಲಿಲ್ಲ. ದೇವರ ಕೈ ಬಿಡುವೆ ಹೋಗಿದ್ದೀವಿ, ಅದೆಲ್ಲ ಮಾಡಿದ್ದೀವಿ. ಆದರೆ ಈ ಸಲ ಇಂಥ ಜಾಗದಲ್ಲಿ ಹೀಗೆ ಇರುತ್ತೆ, ಇಂಥದ್ದು ಇರುತ್ತೆ ಅಂದರೆ ಫಸ್ಟೇ ನೀವು ಅಪ್ಡೇಟ್ ಮಾಡಿದ್ರಿಂದ ನಮಗದು ಅನುಕೂಲ ಆಯಿತು. ನಿಮ್ಗೂ ಪ್ಲಾನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹೌದು, ಈಸಿ ಆಯಿತು. ಬೆಸ್ಟ್ ವರ್ಕ್ ಅದು ಅಲ್ಲ, ನಿಮ್ಮದು ಒಳ್ಳೆ ಸರ್ವಿಸ್. ಯಾಕೆಂದರೆ ಈ ಕಾಲದ ಜನ್ರೇಷನ್ಗೆ ಪಾಪ ಮಕ್ಕಳಿಗೆ ನಮ್ಮಂಥವ್ರನ್ನೆಲ್ಲ ಕರ್ಕೊಂಡ್ಬರುವ ಅಷ್ಟು ಅವರಿಗೆ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲ ಬಿಸಿ ಶೆಡ್ಯೂಲಲ್ಲಿ ಇರೋರು ನಮ್ಮನ್ನ ನಂಬಿ ವಯಸ್ಸಾಗಿರೋ ತಂದೆ ತಾಯಿನ ಕಳಿಸ್ತಾರೆ, ಕಳಿಸಿದ್ದಾರೆ ನಮ್ಮನ್ನ. ಯಾಕೆಂದ್ರೆ ಅವ್ರಿಗೂ ನಿಮ್ಮನ್ನು ಗೊತ್ತಿಲ್ಲ, ಸೊ ಕಳಿಸಿದ್ದಾರೆ. ಯೂಟ್ಯೂಬಲ್ಲಿ ನೋಡ್ತಾರೆ, ಬುಕ್ ಮಾಡ್ತಾರೆ, ಕಳಿಸ್ತಾರೆ. ಆ ಬುಕ್ಕಿಂಗ್ ಅವ್ರು ಮಾಡ್ತಕ್ಕಂಥವ್ರಿಗೆ ರೆಸ್ಪಾನ್ಸಿಬಿಲಿಟಿ ನಮ್ದು ಕಡೆಯಿಂದ ಏನಿರುತ್ತೆ, ನೀವು 10ರಿಂದ ಹಿಡಿದು ಹಿಡಿಯೋ ತನಕ ನಮ್ಮದು ಜವಾಬ್ದಾರಿ ಇದೇ ಇರುತ್ತೆ. ಏನು ಸರ್, ನಮ್ಮ ಮಕ್ಕಳು ಕಳಿಸಿದ್ರು, ನೀವು ನಮ್ಮ ಮಕ್ಕಳಾಗಿ ಮಗನಾಗೆ ನಮ್ಮನ್ನ ಕರ್ಕೊಂಡ್ಬಂದ್ರಿ. ಅದೇ ಥರ ಫ್ರೆಂಡ್ಸ್ ಸರ್ಕಲ್ ಹತ್ರಕ್ಕೆ ಕೆಲವು ಫ್ಯಾಮಿಲಿಗಳು ತುಂಬ ಸಪೋರ್ಟ್ ಈ ಟೀಮಲ್ಲೂ ಅಂತೂ ಅದೇನು ಹೇಳಲಿಕ್ಕಿಲ್ಲ ಅಷ್ಟೇ. ನನ್ನ ಬಸ್ಸಲ್ಲಿದ್ದವರೆಲ್ಲ ಖುಷಿಯಾಗಿ ಜಾಲಿಯಾಗಿ ಹ್ಯಾಪಿಯಾಗಿದ್ರು ಬಂದಿದ್ದಾರೆ. ವಯಸ್ಸಾದವ್ರನ್ನಾನು ಈಗ ಹೇಳ್ತೀನಿ, ಯಾರಾದರೂ ಕಳಿಸೋದಾದ್ರೂ ವಯಸ್ಸಾದವ್ರನ್ನ ಹೆಂಗಪ್ಪ ಕಳಿಸೋದು ಅಂತ ಯೋಚನೆ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನಂಬಿ ಧೈರ್ಯದಿಂದ ಕಳಿಸ್ತಾರೆ. ಖಂಡಿತ ಕಳಿಸ್ಬೋದು, ಖಂಡಿತ ಕಳಿಸ್ಬೋದು. ಯಾಕೆಂದರೆ ಏನಾದರೂ ಡೌಟ್ ಇದ್ರೂ ಕೂಡ ನೀವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಮತ್ತು ಸರ್ವಿಸ್ ಮಾಡುವ ಹುಡುಗರು ಕೂಡ ಅಷ್ಟೇ, ಜೊತೆಯಲ್ಲಿ ನಿಂತ್ಕೊಂಡು ನಮ್ಮನ್ನು ವಿಚಾರಿಸ್ಕೊಂಡು ಊಟ ಚೆನ್ನಾಗಿದೆಯಾ, ಊಟ ಮಾಡಿದ್ದೀರಾ, ಏನಾದರೂ ಬೇಕಾ, ಬಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್, ನಿಮ್ಮ ಏಜು 77 ಅಲ್ಲ? 77 ವರ್ಷ. ನೀವು ಇನ್ನೂ ನೋಡಿ ಎಷ್ಟು ಎಲ್ಲ ಕಡೆ ನೀವು ನಡ್ಕೊಂಡು ವಾಕ್ ಮಾಡ್ಕೊಂಡೇ ಹೋಗಿ ಬಂದ್ರಿ. ನಿಮ್ಮಂಥ ಫ್ರೆಂಡ್ಲಿಯಾಗಿರ್ತಕ್ಕಂಥ ಒಳ್ಳೆ ಕಸ್ಟಮರ್ ಬಂದಾಗ ನಮಗೂ ಖುಷಿ. ನಮಗಿನ್ನೂ ಒಳ್ಳೊಳ್ಳೆ ಟ್ರಿಪ್ಗಳು ಮಾಡಬೇಕಾದ್ರೆ ನಿಮ್ಮಂಥವ್ರು ಸಪೋರ್ಟು, ನಿಮ್ಮಂಥವ್ರು ಆಶೀರ್ವಾದ ಎಲ್ಲ ಇದ್ದಾಗ ನಮಗೂ ಇನ್ನೂ ಚೆನ್ನಾಗಿ ಮಾಡೋಣ, ಇವಾಗ ಮಾಡಿರೋದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡೋಣ ಅನ್ನೋಷ್ಟು ನಮಗೂ ಹುಮ್ಮಸ್ಸಿರುತ್ತೆ. ನಿಮಗೆ ಭಗವಂತ ಅನುಕೂಲ. ನಮ್ಮಲ್ಲಿ ಇರ್ತಕ್ಕಂಥದ್ದು ಮೇಯ್ನ್ ಪ್ಲಸ್ ಪಾಯಿಂಟ್ ನಮ್ಮ ಪೇಷನ್ಸ್. ಯಾರು ಎಷ್ಟೇ ಮಾತಾಡಿದ್ರು ನಾವು ಪೀಸ್ಫುಲ್ಲಾಗಿ ಆನ್ಸರ್ ಮಾಡೋದು ಅದು ಸಾಕು. ಅದಂತೂ ನಾನು ನೋಡಿದೆ. ಇನ್ನೂ ನೀವು ಒಳ್ಳೆ ಸರ್ವಿಸ್ ಮಾಡಲಿಕ್ಕೆ ಭಗವಂತ ನಿಮ್ಗೆ ಅವಕಾಶ ಕೊಡಲಿ. ನನ್ನ ಇದೇನು ಅಂತಂದರೆ ನಮ್ಮಂಥ ಏಜ್ಡ್ ಪರ್ಸನ್, ಮೇಯ್ನ್ ಏಜ್ಡ್ ಪರ್ಸನ್ ಅದು ಕರ್ಕೊಂಡ್ಬರ್ಲಿಕ್ಕೆ ಸರಿಯಾದ ಜನ. ಯಾಕಂದರೆ ಕಾಶಿ ಯಾತ್ರೆಗೆ ಕರ್ನಾಟಕದಿಂದ ಮಾಡೋರು ಸುಮಾರು ಜನ ಇದ್ದಾರೆ, ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸುಮಾರು ಇದ್ದಾರೆ. ಬಟ್ ಯಾರು ಹೆಂಗೆ ಸರ್ವಿಸ್ ಇದೆಯೋ ಒಂದು ಸತಿ ಹೋಗಿರೋರಿಗೆ ಇಷ್ಟ ಆದರೆ ಅವರೇ ಹೇಳಿ ಕಳಿಸ್ತಾರೆ, ಇಂಥವ್ರ ಜೊತೆ ಹೋಗಿ ಅಂತ. ನಮಗೆ ಈ ಥರ ಸರ್ವಿಸ್ ಚೆನ್ನಾಗಿದೆ, ನೀವು ಅವ್ರ ಹತ್ರ ನಂಬಿ ಹೋಗ್ಬೋದು. ಆ ಒಂದು ಸರ್ವಿಸನ್ನು ನಾವು ಯಾರೇ ಬಂದರೂ ಅಷ್ಟೇ, ಸಿಂಗಲ್ ಪರ್ಸನ್ ಲೇಡೀಸ್ ಬಂದರೂ ಅಷ್ಟೇ, 20 ಜನ 30 ಜನ ಗ್ಯಾಂಗ್ ಬಂದರೂ ಅಷ್ಟೇ, ಎಲ್ಲರೂ ಈಕ್ವಲ್ ಆಗೇ ನೋಡಬೇಕು. ಆವಾಗಲೇ ನಮ್ಮ ಟೂರಿಸಮ್ಗೆ ಒಂದು ಲೆವೆಲ್ ಬೆಲೆ ಇರುತ್ತೆ. 20 ಜನ ಬಂದಿರೋರು ಮೇಲೂ, ಒಬ್ಬರು ಸೀಟ್ ಬಂದಿರೋರು ಕೀಳು ಅನ್ನೋ ದೃಷ್ಟಿಯಲ್ಲಿ ನಾವು ಯಾವತ್ತೂ ನೋಡಿಲ್ಲ. ಆ ಥರ ನಮ್ಮ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಬರೋಲ್ಲ. ಖಂಡಿತ ಚೆನ್ನಾಗಿತ್ತು. ಬಸ್ ಸರ್ವಿಸು ಅಷ್ಟೇ, ಅದು ತುಂಬ ಚೆನ್ನಾಗಿತ್ತು. ಅದೇ ಥರ ಕೆಲವರಿಗೆಲ್ಲ ವಾಮಿಟಿಂಗ್ ಇತ್ತು, ಟಯರ್ಡ್ ಆಗಿತ್ತು, ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸೋದು ಮಾಡೋದು, ಅದು ನಾವು ಕಣ್ಣಾರ ನೋಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನರಸಿಂಹಮೂರ್ತಿ ಸರ್, ಮಾಲತಿ ಮೇಡಮ್, ನಮಸ್ತೆ. ನಮ್ಮ ರವಿಕಿರಣ್ ಟೂರ್ಸಿಗೆ ಕಾಶಿ ಯಾತ್ರೆಗೆ ಬಂದಿದ್ದೀರಾ. ಆಲ್ಮೋಸ್ಟು ಕೋಲಾರ ಟ್ರಿಪ್ಪಿಗೆ ಬಂದಿದ್ರಿ ಲಾಸ್ಟ್ ಟೈಮ್. ಸೇಮ್ 3 ಜನ ಜೊತೆಗೆ ಬಂದಿದ್ರಿ. ಅದೇ ಥರನೇ ಕಾಶಿ ಯಾತ್ರೆಗೂ ಬುಕ್ ಮಾಡಿ ಬಂದಿದ್ದೀರಾ. ಹೆಂಗೆ ಅನ್ನಿಸ್ತು ಸರ್ ನಿಮಗೆ? ಆಯಿತಾ? ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು.
ರೂಮು ಎಲ್ಲ ಚೆನ್ನಾಗಿ ಎಲ್ಲ ತೋರಿಸಿದ್ದೆಲ್ಲ ಹೋಗಿ ಬರೋ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ದೇವಸ್ಥಾನಗಳು ಡೀಟೇಲ್ಸು ನಾವು ಬಸ್ಸಲ್ಲಿ ನಿಮಗೆ ಗೈಡ್ ಮಾಡ್ತಾ ಇದ್ದಿದ್ದು. ಹೋಗ್ತಕ್ಕಂಥ ನೆಕ್ಸ್ಟು ಪ್ರೋಗ್ರಾಮ್ಗಳು ಯಾವತ್ತು ಎಲ್ಲೆಲ್ಲಿ ಇರ್ತೀವಿ, ನೆಕ್ಸ್ಟು ಹೋಗೋಂಥ ಪ್ಲೇಸಲ್ಲಿ ಯಾವ ಥರ ಫೋನ್ಗಳು ಲಾಕರಲ್ಲಿ ಇಡೋದು, ಇಲ್ಲಾಂದರೆ ಒಂದು ದೇವಸ್ಥಾನದ ವಿಶೇಷತೆ, ಏನಕ್ಕೋಸ್ಕರ ನಾವು ಇವಾಗ ಈ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಕಾಶಿ ಯಾತ್ರೆ ನಾವೇನಕ್ಕೋಸ್ಕರ ಬಂದಿದ್ದೀವಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕಾಶಿಗೆ ಹಿಂದೂ ಇದರಲ್ಲಿ ಒಂದು ಸತಿನಾದ್ರೂ ಕಾಶಿಗೆ ಬಂದು ಹೋಗ್ಬೇಕಂತ ಹೇಳ್ತಾರೆ. ಅದರಲ್ಲಿ ಬಂದಿರತಕ್ಕಂಥ ಕಾಶಿ ಯಾತ್ರೆಗೆ ಬನ್ನಿ ಸರ್ ಒಂದು ನಿಮಿಷ ಸಾರಾ ರವಿ ಸರ್ ಬನ್ನಿ ಸರ್ ಬನ್ನಿ ಇಲ್ಲ ಬನ್ನಿ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ. ಇಲ್ಲಿ ಬನ್ರಿ. ಪರವಾಗಿಲ್ಲ ಕೂತ್ಕೊಳ್ಳಿ ಸರ್. ಹೇಳಿ ಮೇಡಮ್. ಹಾಂ, ಮಾಲತಿ ಮೇಡಮ್ ಅವರು 2ನೇ ಸತಿ ಬಂದಿದ್ದಾರೆ ಅಲ್ಲ ಮೇಡಮ್? ಎಲ್ಲಿಗೆ? ಇದಕ್ಕೆ ಇಲ್ಲ. ನಮ್ಮ ಜೊತೆ ರವಿಕಿರಣ್ ಟೂರ್ಸ್ 2ನೇ ಸತಿ ಬಂದಿದ್ದಾರೆ. ಸಲ. ಕರೆಕ್ಟು, ನೀವು 4. 4ನೇ ಸಲ ಹಾಂ, ಅವರು 2ನೇ ಸತಿ. 2ನೇ ಸತಿ ನೀವು 4 ಸತಿ ನೋಡಿದ್ದಕ್ಕೂ ಇವಾಗೂ ಏನು ಡಿಫ್ರೆನ್ಸ್ ಇದೆ? ಏನಾದ್ರು ಚೇಂಜಸ್ಸು? ಚೇಂಜಸ್ ಏನಿಲ್ಲ, ಅಂದ್ರೆ ನೋಡುವಂತ ಪ್ಲೇಸ್ ನೋಡಿದಂತ ಒಂದು ಖುಷಿ ಅಷ್ಟೇ ನನಗೆ. ಕಾಶಿಗೆ ನೀವು ಲಾಸ್ಟ್ ಮೂಮೆಂಟು ಫೈಟಲ್ ಬರೋ ಥರ ಬುಕ್ ಮಾಡ್ಕೊಂಡ್ರಿ. ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಸರ್. ನೀವು ಫಸ್ಟು ನಮ್ಮನ್ನು ಫ್ಯಾಕ್ಟ್ರಿ ಬಂದು ಮೀಟ್ ಮಾಡಿಬಿಡೋದ್ರಿ. ಹೌದು ಹೌದು ಇವರು ಕೇಶವ್ ಸರ್ ಅನಿಸುತ್ತೆ, ನಿಮ್ಮ ಫ್ರೆಂಡ್ ಅವರು ಒಂದು ಸತಿ ಬಂದಿದ್ರು ನೋಡಿ ಫ್ಯಾಕ್ಟ್ರಿ ಹತ್ರ. ಇವರು ಸರ್ ಕೇಶವ್ ಮೂರ್ತಿ ಅವ್ರು ನಿಮ್ಗೆ ಹೇಳಿದ್ದೆ, ನೀವು ಅವರಿಂದ ಬಂದಿದ್ದು ನನ್ನ ಹತ್ರ ಯೂಟ್ಯೂಬಿಂದ ನೋಡಿದ್ರಿ. ಆಮೇಲೆ ನನಗೆ ಫೋನ್ ಮಾಡೋರು ನಿಮ್ಮ ಫ್ರೆಂಡ್ ಅವರೊಬ್ಬರು, ಅವರು ನರಸಿಂಹಮೂರ್ತಿ ಸರ್ ಬರ್ತಾರೆ, ಅವರು ಬಂದವ್ರ ಹತ್ರ ಕಾಶಿಗೆ ಕೇಳ್ತಾರೆ, ಡೀಟೇಲ್ಸ್ ಹೇಳಿ ಕಳಿಸಿ ಅಂತ ನಿಮ್ಮ ಫ್ರೆಂಡು ನನಗೆ ಫೋನ್ ಮಾಡಿ ಹೇಳಿದ್ರು. ನಿಮ್ಮ ಫ್ರೆಂಡು ನನಗೆ ಹೇಳಿದ್ರು. ಆಮೇಲೆ ನೀವು ಅದಕ್ಕಿಂತ ಮುಂಚೆ ಕೋಲಾರ ಬುಕ್ ಮಾಡಿದ್ರಿ. ಒಂದು ಸತಿ ಕೋಲಾರ ಬಂದು ನೋಡಿದ್ರಿ, ಆಮೇಲೆ ಕಾಶಿ ಇದಾಗಿದೆ ಬುಕ್ಕಿಂಗ್ ಆಗಿತ್ತು. ಅದೇ 3 ಟ್ರಿಪ್ ಬಂದು ಖುಷಿ ಆಯ್ತಲ್ಲ, ಅದೇ ತರ ಈ ಟ್ರಿಪ್ ಎಂಜಾಯ್ ಮಾಡ್ಬೋದು ಅಂತ ಇತ್ತು ನಮ್ಗೆ. ನಾವು ಎಲ್ಲರಿಗೂ ಒಳ್ಳೆ ಥರ ಸರ್ವಿಸೇ ಕೊಡ್ಬೇಕಂತಾರೆ. ಊಟ ತಿಂಡಿಯಲ್ಲಂತೂ ನಮ್ಮ ಕರ್ನಾಟಕ ಫುಡ್ ಎಲ್ಲೇ ಹೋದ್ರು ಊಟ ತಿಂಡಿ. ಇವತ್ತು ಬಂದವರೆಲ್ಲ ತುಂಬಾ ಜನ ಅದೇ ಅಂದ್ರು, ನಾವ್ ಇಲ್ಲಿ ಕಾಶಿಗೆ ಬಂದು ಇದ್ ಮಾಡಿದೀವಿ ಅಂತ ಅನ್ಸೋದೇ ಇಲ್ಲ ಕಣೆ, ಯಾಕಂದ್ರೆ ಬೆಂಗಳೂರಲ್ಲೇ ಇದ್ದೀವಿ ಅನ್ಸ್ತಾ ಇದೆ, ಊಟ ನಮ್ಗೆ ಚೇಂಜ್ ಆಗಿಲ್ವಲ್ಲ ಅಂತ ಇದ್ರು. ನಮ್ಮ ಕರ್ನಾಟಕ ಫುಡ್ಡು ಎಲ್ಲರಿಗೂ ಸಿಕ್ಕಿದ್ರೆ ಟ್ರಿಪ್ ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿದ್ರೆ ನಿಮ್ಗೆಲ್ಲ ಯಾವುದೋ ಸಮಸ್ಯೆ ಆಗಲ್ಲ. ನಾವು ಕೊಡ್ತಕ್ಕಂಥ ಫೆಸಿಲಿಟಿಗಳು ಮತ್ತು ನೀವು ಫ್ಲೈಟಲ್ಲಿ ಎರಡು ತುಂಬಾ ಚೆನ್ನಾಗಿ, ಫ್ಲೈಟ್ ಅವ್ರಿಗೆ ನಿಮಗೆ ಫ್ಲೈಟ್ ಕಸ್ಟಮರ್ಗೆ ಯಾವ ಥರ ಬೇಕು ಆ ಥರ ಸರ್ವಿಸ್ ಇರುತ್ತೆ. ಟ್ರೈನಲ್ಲಿ ಬಂದವ್ರಿಗೆ ಟ್ರೈನ್ ಕಸ್ಟಮರ್ ಯಾವ ಥರ ಬೇಕು ಆ ಥರ ಇರುತ್ತೆ. ಏನು ಜನಗಳು ಒಂದೊಂದು ಬ್ಯಾಚಲ್ಲಿ ಹೊಸ ಜನ, ಹೊಸ ಎಕ್ಸ್ಪೀರಿಯೆನ್ಸು, ಸ್ವಲ್ಪ ಜನಗಳು ಐಫೈ ನೋಡೋರು ಇರ್ತಾರೆ, ಸ್ವಲ್ಪ ನಮ್ಮ ಬಜೆಟ್ಗೆ ಇದು ಕರೆಕ್ಟಾಗಿದೆಯಪ್ಪ ಅನ್ನೋರು ಇರ್ತಾರೆ. ಅವ್ರವ್ರ ತಕ್ಕನಾಗಿ ಸರ್ವಿಸ್ ಅನ್ನೋದು ಎಲ್ಲರಿಗೂ ಒಂದೇ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ ಕಾಶಿ ಯಾತ್ರೆಗೆ, ಹೇಗೆ ಅನ್ನಿಸ್ತು ನಿಮ್ಮ ಅನಿಸಿಕೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನಾನೇ ಫಸ್ಟ್ ದಿವಸ ಸ್ನಾನಕ್ಕೆ ಹೋಗ್ಲಿಲ್ಲ ಅಂತ ಒಂದು ಸ್ವಲ್ಪ ಜೋರು ಮಾಡಿದೆ, ಇನ್ನೊಂದು ಮನೆ ಕಳಿಸ್ತಾ ಇರ್ತೀರಾ ಜೋರು ಮಾಡಿದೆ. ಆದ್ರೆ ಅಲ್ಲಿ ಹೋಗಿ ನಮ್ಮ ಮಗ ಹೇಳಿದೆ, ಅಲ್ಲಿ ಅಮ್ಮ ಅವ್ರಿಗೆ ಗೊತ್ತಿರುತ್ತೆ, ಅವರೆಲ್ಲ ಹೇಳಿರ್ತಾರೆ ಮುಂಚೆನೇ, ನೀನೇನು ಬೇಜಾರು ಮಾಡ್ಕೋಬೇಡ, ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಬ, ಅವ್ರಿಗೆಲ್ಲ ಗೊತ್ತು, ಅವರೆಲ್ಲ ಕಮಿಟ್ಮೆಂಟಲ್ಲಿ ಇರ್ತಾರೆ ಅಂತ ಹೇಳಿದೆ. ಹಂಗೂ ನಾನು ನಿಮ್ಮ ಅಣ್ಣಂಗೆ ಒಂದು 2 ಮಾತು ಜೋರು ಮಾಡಿ ಹೋಗ್ಬಿಟ್ಟು ಬಂದು ತಪ್ಪು ಮಾಡ್ಕೊಂಡೆ. ನಾವು ಹೇಳೋ ಮತ್ತೆ ಕೇಳಿಲ್ಲ, ಅಲ್ಲಿ ಸ್ಥಾನಕ್ಕೆ ಬಿಡ್ತಿಲ್ಲ ಮೇಡಮ್ ಅಂತ ಹೇಳಿದ್ರು ನೀವು ಹೋದ್ರಿ. ಬಟ್ ಅಲ್ಲಿ ನಾವು ಕರ್ಕೊಂಬಂದಾಗಲೂ ಏನು 3 ಬಸ್ ಜನ ಬಂದ್ರು ಬಿಟ್ಟಿರೋ ನಾವು ಮಾಡಿಸೋದಕ್ಕೆ ನಮಗೇನಿದೆ ಮೇಡಮ್. ಅಷ್ಟು ದೂರದಿಂದ ಬಂದಿರೋರು ತ್ರಿವೇಣಿ ಸಂಗಮ ಸ್ಥಾನಕ್ಕೆ ಅಂತಲೇ ಬಂದಿದ್ದೀವಿ. ಅಲ್ಲಿ ವೇವ್ ಅಲೆ ಜಾಸ್ತಿ ಆಗ್ಬಿಟ್ಟಿದೆ, ಯಾವುದೇ ಬೋಟ್ ಹೋದ್ರೂ ಬಿಡ್ತಾ ಇರ್ಲಿಲ್ಲ. ಅದರಿಂದ ನಮಗೆ ಗೊತ್ತಾಯ್ತು ನಾವು ಮಾಡಿ ತಪ್ಪಾಯ್ತು ಅಂತ ಬಂದು ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ ರವಿಕಿರಣ್ ಟೂರ್ಸಿಂದ ಬಂದಿರೋರಿಗೆ ಎಲ್ಲ ಸೂಪರ್ ಆಗಿದೆ. ಅಡಿಗೆ ಮಾಡೋ ಮಕ್ಕಳು ಪಾಪ ಕಷ್ಟಪಟ್ಟು ಟೈಮಿಗೆ ಊಟ ತಿಂಡಿ ಕಾಫಿ ಎಲ್ಲ ಕೊಟ್ಟಿದ್ದೀರಾ. ನೀವಂತೂ ಅಣ್ಣ ತಮ್ಮದಿರು ತುಂಬಾನೇ ಕಷ್ಟಪಟ್ಟಿದ್ದೀರಾ. ನೀವು ಸದಾ ಚೆನ್ನಾಗಿರ್ಬೇಕು ಅಷ್ಟೇ ಕೇಳೋಣ. ಬಸ್ಸಲ್ಲಿ ನಾವು ನಿಮಗೆ ಗೈಡೆನ್ಸ್ ಮಾಡ್ತಾ ಇದ್ದಿದ್ದು ಏನು, ಇವತ್ತಿನ ಪ್ರೋಗ್ರಾಮು ಹೆಂಗೆ ಹೋಗ್ತೀವಿ, ಯಾವ ಥರ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಯಾವ ಥರ ದೇವಸ್ಥಾನಗಳಿದೆ, ಅದರ ಹಿಸ್ಟ್ರಿ ಹೇಳಿ ಅದೆಲ್ಲ ಫಾಲೋ ಮಾಡಿದ್ದೀರಾ. ನಮ್ಮನ್ನು ಚೆನ್ನಾಗಿ ಕರ್ಕೊಂಡೋಗಿ ಆಟೋದಲ್ಲೆಲ್ಲ ತೋರಿಸ್ಕೊಂಡು, ಆದರೆ ನಮಗೆ ಕಾಶಿ ಯಾತ್ರೆ ಏನು ಅನ್ನೋದು ನಮಗೆ ಗೊತ್ತಾಯ್ತು. ಕಾಶಿಗೆ ಬಂದರೆ ಹೆಂಗಿರುತ್ತೆ ಅನ್ನೋದು ನಿಮ್ಗೊಂದು ಐಡಿಯಾ ಬಂತು. ನೆಕ್ಸ್ಟ್ ಬೇರೆಯವ್ರು ಯಾರು ಹೋದ್ರೂ ಅವ್ರಿಗೊಂದು ಈ ಥರ ಇರುತ್ತೆ, ಹಿಂಗಿರುತ್ತೆ, ನೀವು ಹೋದರೆ ಈ ಥರ ಎಲ್ಲ ನೀವು ಪ್ಲೇಸ್ಗಳನ್ನು ನೋಡಿ ಅನ್ನೋ ಥರ ಒಂದು ಐಡಿಯಾ ಬಂದಿರುತ್ತೆ. ನಾನೇ ಹೇಳ್ತೀನಿ, ನಮ್ಮ ಅಕ್ಕನ ಮಕ್ಕಳಿದ್ದಾರೆ, ನನ್ನ ತಂಗಿ ಅಕ್ಕನ ಮಕ್ಕಳು ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಬರ್ತೀವಿ ಇದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗಿರಿಜಾ ಮೇಡಮ್, ಶಾಂತಮ್ಮ ಮೇಡಮ್. ಹಲೋ.
ನಾನು ಫಸ್ಟ್ ನನ್ನ ಮಗಳು ರವಿ ಕಿರಣ್ ಟೂರ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಿದಾಗ ನನಗೆ ಸ್ವಲ್ಪ ಡೌಟ್ ಇತ್ತು. ಎಲ್ಲರನ್ನು ಮೋದಿ ಭಾರತ್ ಗೌರವ್ ಟ್ರೈನಲ್ಲಿ ಎಲ್ಲರೂ ಹೋಗ್ತಾ ಇದ್ರು, ಇವಳೇ ನನ್ನ ಮಗಳು ಒಳ್ಳೆ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾಳೆ, ಹೆಂಗೋ ಏನು ಯಾರಿಗೆ ಗೊತ್ತು, ಯಾಕೆ ಈ ಥರ ಮಾಡಿದ್ಲು? ಇಲ್ಲ ಕಣಮ್ಮ, ಅವ್ರು ಇಂಡಿಯನ್ ಫುಡ್ ಕೊಡ್ತಾರೆ, ನಿನ್ಗೆ ಗೊತ್ತಿಲ್ಲ, ನಿನಗೆ ಅವರ ಅಲ್ಲಿ ಹೋಗಿ ಬುಕ್ ಮಾಡ್ಕೊಂಡು ಹೋದ್ರೆ ನಿನಗೆ ನಾರ್ತ್ ಸೈಡ್ ಊಟ ತಿಂಡೆಲ್ಲ ಕೊಡ್ತಾರೆ, ನಿಮ್ಗೆ ಸೆಟ್ ಆಗಲ್ಲಮ್ಮ, ಬೇಡಮ್ಮ, ನೋಡ್ಬೇಕಾ ಚೆನ್ನಾಗಿ ಕರ್ಕೊಂಡು ಬರ್ತಾರೆ ಅಂತೆಲ್ಲ ಅಂದ್ಲು. ಸರಿ ಅಂತ ಅದೇ ಥರ ನಿಮ್ಮ ಜೊತೆ ಬಂದಮೇಲೆ ನಮ್ಗೆ ತುಂಬಾನೇ ಖುಷಿ ಆಯಿತು. ನಮ್ಮ ಮಕ್ಕಳು, ನನ್ನ ಮಗ, ನನ್ನ ಮೊಮ್ಮಕ್ಳು ಥರ ಯಾವ ಥರ ನೀವು ಆತ್ಮೀಯರಾಗಿದೆ ಆ ಥರ ಇದ್ವಿ, ತುಂಬ ಖುಷಿ ಆಯ್ತಪ್ಪ. ನಾವೇನಾದ್ರು ತಪ್ಪು ಮಾತಾಡೋದು ನಮ್ಗೆ ಬೇಜಾರು ಮಾಡ್ಕೊಂಡು ಏನಿಲ್ಲ ಮೇಡಮ್, ನೀವು ಇನ್ನೂ ದೊಡ್ಡವರು, ನೀವು ನಮಗೆ ಹೇಳ್ದಷ್ಟು ನಮಗೆ ಕಲ್ತ್ಕೊಳ್ತಾ ಇರ್ತೀವಿ. ಅದ್ರ ಜೊತೆಗೆ ನನಗೆ ಅವತ್ತು ತ್ರಿವೇಣಿ ಸಂಘ ನನ್ನ ಬರ್ತ್ಡೇ ಇತ್ತಲ್ಲ, ನಂಗೆ ಹುಚ್ಚು ಕಲ್ಪನೆ, ಹುಚ್ಚು ನನಗೆ. ನಾನು ಸ್ಥಳ ಮಾಡಕ್ಕೆ ಈ ವರ್ಷ ಇದ್ದೀನಿ ನಾನು ಅನ್ಕೊಂಡು ನುಗ್ಕೊಂಡು ಹೋದೆ, ಬಿಡ್ಲೇ ಇಲ್ಲ, ಬೇಜಾರು ಮಾಡ್ಕೊಂಡು ಬಂದೆ. ಅಮ್ಮ ಬೈದು ಅದನ್ನೇ ನಾವು ಹೇಳಿದ್ವಿ, ನಾವು ನಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಇಲ್ಲಿ ಇವಾಗ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲ ಮೇಡಮ್ ಅಂದರೆ ನಾವು ಅಷ್ಟು ದೂರದಿಂದ ಕರ್ಕೊಂಡು ಮಾಡಿಸೋದಕ್ಕೆ ಅಂತಲೇ ಬಂದಿದೆ. ಗೌರ್ಮೆಂಟ್ನವ್ರು ಆ ಥರ ರೂಲ್ಸ್ ಚೇಂಜ್ ಮಾಡ್ಬಿಟ್ಟು ವೇವ್ ಅಲೆ ಜಾಸ್ತಿ ಆಗ್ಬಿಟ್ಟಿತ್ತು. ಎಲ್ಲಪ್ಪ ಏನು ಇತ್ತಿನ ಇಲ್ಲ ಮೇಡಮ್, ನಾವು ಹೋದಾಗ ನಾವು ಎಲ್ಲರನ್ನ ಕರ್ಕೊಂಡು ಬಸ್ಸಿಂದ ಇಳಿಸಿದಾಗ ಬೋಟು ಹೋದರೆ ಬ್ಯಾಲೆನ್ಸ್ ಮಿಸ್ಸಾಗಿ ಕೆಳಗಡೆ ಬೀಳೋ ಥರ ಇತ್ತು. ಜನ ಕೂತ್ಕೊಂಡ್ರೆ ವೆಯ್ಟ್ ಜಾಸ್ತಿ ಆಗಿ ಬೋಟ್ ಬೀಳೋ ಥರ ಇತ್ತು. ಅದಕ್ಕೆ ಅವ್ರು ಬಿಟ್ಟಿಲ್ಲ ಅವತ್ತು. ಇಲ್ಲಾಂದರೆ ನಾವು ಪ್ರತಿ ಟ್ರಿಪ್ ಕಾಶಿ ಯಾತ್ರೆಗೆ ಬಂದಾಗಲೂ ತ್ರಿವೇಣಿ ಸಂಗಮದಾಗ ಫಸ್ಟ್ ಸ್ನಾನ ಮಾಡಿಸ್ತೀವಿ ಯಾವಾಗಲೂ. ಇವಾಗ ಅದ್ರ ಬದಲು ನಾವು ಇಲ್ಲಿ ಕಾಶಿ ಗಂಗಾ ನದಿ ಮಾಡಿಸೋದಲ್ಲ, ಇನ್ನೂ ನೆನ್ನೆ ಬೆಳಗ್ಗೆ ಸ್ನಾನ ಮಾಡಿಸಿದ್ವಿ, ಇವತ್ತು ಟೈಮ್ ಕೊಟ್ವಿ, ಗಂಗಾ ನದಿ ನೀರೆಲ್ಲ ತೊಗೊಂಡ್ವಿ, ಎಲ್ಲ ಥರದ್ದು ವ್ಯವಸ್ಥೆಗಳೆಲ್ಲ ಆಗಿದೆ. ಎಲ್ಲ ಆಯ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಊಟಗಳು ಮಾತ್ರ ಖಂಡಿತ ಇಂಡಿಯನ್ ಫುಡ್ ತರನೇ ಇತ್ತು. ಎಲ್ಲ ಬಿಟ್ಟು ಮುದ್ದೆ ಮಾಡಿದಾರೆ ಅಣ್ಣಪ್ಪ, ಹೆಂಗಪ್ಪ ಕಲ್ತ್ರ ಮಕ್ಕಳು. ನಾವು ಅಷ್ಟು ಚೆನ್ನಾಗಿ ಗೌಡ್ರು ಕೂಡ ಅಂತ ಮುದ್ದೆ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಮೆತ್ತಗೆ. ಅಯ್ಯಪ್ಪ, ನೆನ್ನೆ ಸೊಪ್ಪು ಮಾಡ್ಯಾರೆ, ತುಂಬಾ ಚೆನ್ನಾಗಿತ್ತು ಕಣಪ್ಪ. ಇವತ್ತು ಸೊಪ್ಪು ಸಾರು ಚೆನ್ನಾಗಿತ್ತು, ಸೊಪ್ಪು ಸಾರು ಜಾಮೂನ್ ಅಂತ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು, ಜಾಮೂನು ತುಂಬಾ ಚೆನ್ನಾಗಿತ್ತು. ನಾವು ಅದ್ರ ಬಗ್ಗೆ ಊಟದಲ್ಲಿ ಮೇಡಮ್, ನಮ್ಮ ರವಿಕಿರಣ್ ಟೂರ್ಸ್ ಅಲ್ಲಿ ಊಟದಲ್ಲಿ ಯಾವತ್ತು ಕಂಪ್ಲೇಂಟ್ ಬರಲ್ಲ. ಹಂಗೆ ಒಂದು ರೇಗಲ್ಲ, ಒಂದು ಟೈಮ್ ಕರೆಕ್ಟ್ ಆಗಿ ಹೆಂಗ್ ರೆಡಿ ಆಗ್ಬಿಡ್ತಾರಲ್ಲ, ಎಷ್ಟು ನೀವು ಥ್ಯಾಂಕ್ಸ್ ಹೇಳೋದು, ಅಂತ ಮಕ್ಕಳು ನಿಮಗೆ ಸಿಗಲ್ಲ. ಇವಾಗ ನಾವು ನಮ್ಮ ಕೆಲಸಕ್ಕೆ ನೀವು ಎದೊಳಗಿಂತ ಮುಂಚೆ ನಾವು ರೆಡಿ ಆಗಿರ್ತೀವಿ. ನಿಜವಾಗ್ಲೂ ತುಂಬಾ ಶ್ರಮ ವಹಿಸಿದ್ದೀರಾ. ಮದುವೆ 10 ದಿನಕ್ಕೇನೆ ನೀನ್ ಎಲ್ಲಾ ಸಂಸಾರ ಬಿಟ್ಬಿಟ್ಟು ಓಡ್ ಬಂದು ನಮ್ಮ ನೋಡ್ಕೊಂಡೆಲ್ಲ ತುಂಬಾ ಅಯ್ಯೋ ಅನಿಸ್ಬಿಡ್ತು. ಅಯ್ಯೋ ಪಾಪ ಅನಿಸ್ತು, ಏನೋ ಹೋಗಿ ಎಲ್ಲ ಚೆನ್ನಾಗಿ. ನಮ್ಮ ಮೇಡಮ್, ನಮ್ಮ ಕರ್ತವ್ಯ ಏನಿದೆ, ನಾವು ನಿಮ್ಮ ಹತ್ರ ಹೆಂಗೆ ಬುಕ್ಕಿಂಗ್ ತೊಗೊಂಡಿದ್ದೀವೋ ಆ ಬುಕ್ಕಿಂಗ್ಗೋಸ್ಕರ ನಮ್ಮ ಕೆಲಸ ನಾವು ಮಾಡಲೇಬೇಕು. ಇವಾಗ ನನಗೆ ಏನೇ ತೊಂದರೆ ಆದರೂ ನಾವು ಅದನ್ನೆಲ್ಲ ತಲೆಗೆ ಹಾಕೊಳ್ದೇನೆ ಕರ್ಕೊಂಡೋಗೋ ಕರ್ತವ್ಯ, ಹೋಗಬೇಕು, ತೋರಿಸ್ಬೇಕು, ಮಾಡಬೇಕು. ನಮ್ದು ಏನು ಕೆಲಸ ಇದೆ, ನಿಮ್ಮನ್ನ ಟ್ರೈನ್ ಹತ್ಸೋ ತನಕ ನಮ್ಮದು ಜವಾಬ್ದಾರಿ. ಅಲ್ಲಿ ತನಕ ನಾವು ಹುಷಾರಾಗಿರ್ಬೇಕು, ಹ್ಯಾಂಡ್ಲ್ ಮಾಡಬೇಕು. ಬಂದಿರತಕ್ಕಂಥವ್ರೆಲ್ಲ ವಯಸ್ಸಾಗಿರೋರೆ, ಕಾಶಿ ಯಾತ್ರೆ ಬರೋರೆಲ್ಲ ವಯಸ್ಸಾಗಿರೋರೆ. ನಾನು ಏನಂತ ಹೇಳ್ದೇಳಿ, ಬಸ್ಸಲ್ಲಿ ಕಾಶಿ ಯಾತ್ರೆಗೆ ಬರೋರೆಲ್ಲ ನಾವು ಹೆಂಗೆ ಹಂಗೆ ಅಂತ ತಿಳ್ಕೊಂಬರ್ತಾರೆ. ಬಟ್ ವಯಸ್ಸಾದ್ಮೇಲೆ ಬಂದರೆ ಕಾಶಿ ಬಂದಿರೋರಿಗೆ ಗೊತ್ತಾಗುತ್ತೆ ಕಷ್ಟ ಹೆಂಗೆ ಅಂತ. ಯಾವಾಗಲೂ ಹಿಂಗೆ ಇರ್ತಾರೆ, ಯಾವಾಗಲೂ ಹಿಂಗೆ ಇರ್ತಾರೆ. ಎಲ್ಲಿಂದ ಬರ್ತಾರೆ, ಎಲ್ಲಿಂದ ಅಪ್ಪ ಅವಡೆ ಅಮ್ಮನ ಹತ್ರ ಹೋದಾಗ ಯಾರೋ ಒಂದು 50 ಜನ ತಮಿಳಿಸ್ ಬಂದು ನುಗ್ಗು ಬಿಟ್ರು. ಚೆನ್ನಾಗಿ ಕ್ಯೂನಲ್ಲಿ ಹೋಗ್ತಾ ಇದ್ವಿ, ಆ ಬುಡೇ ಹತ್ರ ಇಟ್ಕೊಂಡು ಹೊಡೆದು ಎಳೆದು ಅವ್ನ ಕೊನೆಗೆ ಸೆಟ್ ಮಾಡ್ಕೊಂಡು ಬೀಗಾಕೊಂಡು ಹೋಗ್ಬಿಟ್ಟು ಅರ್ಧ ಗಂಟೆ ಬಾಗಿ ತೆಗಿಲಿಲ್ಲ. ಸರಿ ಅಂತ ವಾಪಸ್ ಬಂದ್ಬಿಟ್ವಿ. ಇಂಥ ಜನ, ವಿಚಿತ್ರ ಜನ ನಮ್ಗೆ ವಿಚಿತ್ರ ಜನ ತುಂಬಾ ಜನ ಇದ್ದಾರೆ. ಬರೋರಲ್ಲಿ ಎಷ್ಟೋ ಜನ ಇವಾಗ ನಮ್ಮ ಟ್ರಿಪ್ಪಲ್ಲೇ ಬಂದಿರೋ ವಿಚಿತ್ರಗಳಿದ್ದಾರೆ. ಬಟ್ ನಾವೆಲ್ಲರನ್ನ ಹ್ಯಾಂಡ್ಲ್ ಮಾಡ್ತೀವಿ. ನಮ್ಮ ಪೇಷನ್ಸು ನಮಗೆ ಅದೇ ಪ್ಲಸ್ ಪಾಯಿಂಟು. ನಾವೆಷ್ಟು ಕೂಲಾಗಿರ್ತೀವೋ ಅಷ್ಟು ನಮ್ಗೆ ಒಳ್ಳೇದು. ತುಂಬಾ ಖುಷಿ ಆಯ್ತು. ಮೇಡಮ್, ನಾನು ಕಾಲು ನೋವಿದ್ರೂ ನಿಮ್ಗೆಲ್ಲರೂ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು, ಮಾಡಬೇಕು. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಯಾಕಂದರೆ ನೀವು ಇವಾಗ ಬಂದಿರೋರು ಮತ್ತೆ ನೀವು ಎಷ್ಟು ವರ್ಷ ಬಿಡ್ಕೊಂಡು ಬರ್ತೀರೋ ಇಲ್ವೋ ಅದು ಗೊತ್ತಾಗಲ್ಲ. ಯಾಕಂದ್ರೆ ನಾವು ₹1 ದುಡ್ಡಿಸಿರ್ತೀವಿ ಅನ್ನೋದಕ್ಕಿಂತ ಬಂದಿರೋರಿಗೆ ಎಲ್ಲ ದೇವಸ್ಥಾನ ತೋರಿಸ್ಬೇಕು. ಇವಾಗ ಯಾರೋ ಒಬ್ರು ಇದು ತೋರಿಸಿಲ್ಲ ಅಂದರೆ ನಡೆಯುತ್ತೆ, ಅದು ತೋರಿಸಿಲ್ಲ ಅಂದರೆ ನಡೆಯುತ್ತೆ, ಆ ಥರ ನಾವು ಮಾಡೋಕೆ ಹೋಗ್ಬಾರ್ದು. ನಮ್ಮ ಕಷ್ಟ ಏನಿದ್ರು ಪರವಾಗಿಲ್ಲ, ಸೆಕೆಂಡ್ರಿ, ಅದು ಆಮೇಲೆ ನೋಡ್ಕೊಳ್ಳೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನಿಸಿಕೆ? ಚೆನ್ನಾಗಿತ್ತು, ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ಇದು ನಾವು ಬರ್ತಿರೋದು ಸೆಕೆಂಡ್ ಟೈಮು. ಎಲ್ಲ ಪ್ಲೇಸ್ಗಳು ನೋಡಿದ್ದೆ. ನೀವುಗಳೆಲ್ಲ ಕೋಆಪರೇಟ್ ಮಾಡ್ತೀವಿ ಎಲ್ಲ ಪ್ಲೇಸ್ಗಳು ನೋಡೋದಕ್ಕೆ. ಕರ್ಕೊಂಡು ನೀವು ಅಲ್ಲಿ ರವಿಯರಾಗಲಿ ಪ್ರತಿಯೊಬ್ಬರು ಬಂದು ಆಟೋಗಳ ಕಳ್ಸೋದಾಗಲಿ ಎಲ್ಲ ಡ್ರಾಪ್ ಮಾಡೋದು, ಪಿಕಪ್ ಡ್ರಾಪ್ ಮಾಡ್ತಾ ಇದ್ವಿ. ಮತ್ತೆ ಏನಾಗೋದು, ರವಿ ಅವರು ನೀವುಗಳು ಏನು ಆಟೋದವ್ರಿಗೂ ಅಷ್ಟೇ ಪೇಷನ್ಸ್ ಇರ್ತಾ ಇತ್ತು, ಕರ್ಕೊಂಡ್ಬರೋದು. ಫುಡ್ ಎಲ್ಲ ಚೆನ್ನಾಗಿರ್ತಾ ಇತ್ತು. ನಮಗೆ ನಾವು ಅಂದ್ಕೊಂಡಿದ್ದೆ ಬೇರೆ ಟೈಮಲ್ಲೆಲ್ಲ ಚೆನ್ನಾಗಿರ್ತಿತ್ತು, ಈ ಫುಡ್ ಹೇಗಿತ್ತು ಏನೋ ಅಂದ್ಕೊಂಡಿದ್ದೆ. ನಮ್ಗೆ ಇಂಡಿಯನ್ ಫುಡ್ ನಮ್ಮ ಊಟ ಆಗಿದ್ದಕ್ಕೆ ತುಂಬ ಖುಷಿ ಆಯಿತು.
ಮತ್ತೆ ಅಡುಗೆಯವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಡುಗೆ ಮಾಡಿ ಚೆನ್ನಾಗಿ ಮಾಡ್ತಾ ಇದ್ರು ಪಾಪ ಅವರೆಲ್ಲ. ಮೈನ್ ಡ್ರೈವರ್ ಅವರು ಪೇಷನ್ಸ್ ಡ್ರೈವ್ ಮಾಡ್ತೀರಲ್ಲ ತುಂಬಾ ಖುಷಿ ಮಗು ಥರ ನಿಧಾನಕ್ಕೆ ಒಂದು ಕಡೆ ಏನೋ ಮಾಡದೆ ಕೇರ್ ಮಾಡ್ತಾರೆ. ನೀವುಗಳೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನಾವು ಎಲ್ಲ ನಮ್ಮ ಟೀಮ್ ರವಿಕಿರಣ್ ಟೂರ್ಸ್ ಅನ್ನೋದು ಏನಿದೆ, ಆ ಟೀಮ್ ಅನ್ನೋದು ಎಲ್ಲ ಕಡೆನೂ ಇದೇ ಥರ ಇದೆ. ಕರ್ನಾಟಕ ಟ್ರಿಪ್ ಆಗಲಿ, ನಾರ್ತ್ ಇಂಡಿಯಾ ಟ್ರಿಪ್ ಆಗಲಿ. ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೀಗೆ ಇನ್ನೂ ಚೆನ್ನಾಗಿ ನಿಮ್ಮಂಥವ್ರು ದೊಡ್ಡವ್ರ ಆಶೀರ್ವಾದ ಮೇಡಮ್. ನಮ್ಮಂಥವ್ರು ಬೆಳೆಯೋರ ಮೇಲೆ ಇದ್ದರೆ ನಾವು ಇನ್ನೂ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಟ್ರಿಪ್ಗಳು, ಒಳ್ಳೊಳ್ಳೆ ಪ್ರೋಗ್ರಾಮ್ ಇನ್ನೂ ಆಗ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವ್ದಾದ್ರು ಸಣ್ಣ ಪುಟ್ಟ ಇದ್ರೆ ನಾನು ಎಲ್ಲ ಕಳಿಸ್ತೀವಿ ಮೇಡಮ್, ಎಲ್ಲ ಟ್ರಿಪ್ಗಳು ಕಳಿಸ್ತೀವಿ. ನನಗೆ ಅದು ಪಿಂಡ ಪ್ರದಾನ ಕಳ್ಸಪ್ಪ. ಕಳಿಸ್ತೀವಿ ಮೇಡಮ್, ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬುಕ್ ಮಾಡಿ ಬಂದಿದ್ದೀರಾ. ನಿಮಗೆ ಹೇಗೆ ಅನ್ನಿಸ್ತು ಕಾಶಿ ಯಾತ್ರೆ? ಜೂನ್ 17ನೇ ತಾರೀಕು ಬ್ಯಾಚಿಗೆ ಬಂದಿದ್ದೀರಾ. ಹೌದು, ನಮಗೆಲ್ಲ ಚೆನ್ನಾಗಿತ್ತು. ನಮಗೆ ಟ್ರೈನಿಂದ ನಮ್ಮ ರೂಮ್ವರೆಗೂ ಚೆನ್ನಾಗೇ ಮಾಡಿದ್ರಿ. ಆಮೇಲೆ ಎಲ್ಲ ಕಡೆನೂ ದರ್ಶನಕ್ಕೂ ಚೆನ್ನಾಗಿ ಅನುಕೂಲ ಮಾಡಿದ್ರಿ. ಎಲ್ಲ ದೇವರು ಚೆನ್ನಾಗಿ ನೋಡಿಸಿದ್ರಿ. ನಮಗೇನು ತೊಂದರೆ ಆಗಿಲ್ಲ. ಹಾಂ, ಊಟ ತಿಂಡಿಯಲ್ಲಿ ಏನು ಮೋಸ ಇಲ್ಲ. ನಮ್ಮ ಕರ್ನಾಟಕ ಫುಡ್ಡು, ನಾರ್ತ್ ಇಂಡಿಯಾ ಬಂದರೆ ಯಾವ ಥರ ಫುಡ್ ಸಿಗುತ್ತೋ ಅಂತ ಬುಕ್ ಮಾಡೋರು ಫಸ್ಟ್ ಅದನ್ನೇ ಕೇಳೋದು. ಊಟ ಯಾವ ಥರ ಇರುತ್ತೆ ಸರ್ ಅಂತ. ಗೊತ್ತು, ನಾನು ಗುಜರಾತ್ ಎಲ್ಲ ಹೋಗಿ ಬಂದಿರೋ ನಾನು. ಹಾಂ, ಹಂಗಾಗಿ ನನಗೆಲ್ಲ ಊಟನ ಎಲ್ಲಿ ಹೋದ್ರೆ ಏನು ಊಟ ಸಿಗುತ್ತೆ ಏನಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿಮ್ಮ ಊಟ ಬಂದು ನಮ್ಮ ಕರ್ನಾಟಕ ಟೈಪಲ್ಲಿ ಇತ್ತು, ಏನು ತೊಂದರೆ ಆಗಿಲ್ಲ. ನೆಕ್ಸ್ಟ್ ಯೂಟ್ಯೂಬಿಂದ ಯಾರು ನೋಡಿ ಬುಕ್ ಮಾಡ್ಬೇಕಾರೆ ನೀವು ಯೂಟ್ಯೂಬ್ ನೋಡ್ಕೊಂಡೇ ಬುಕ್ ಮಾಡಿದ್ರಿ ಹೌದು, ಫಸ್ಟ್ ಟೈಮ್. ನೋಡಿ ಬುಕ್ ಮಾಡಿದ್ದು ನಾನು. ರವಿಕಿರಣ್ ಟೂರ್ಸ್ ಯೂಟ್ಯೂಬಿಂದ ನೋಡಿ ಬುಕ್ ಮಾಡೋರಿಗೆ ನೆಕ್ಸ್ಟು ನೀವು ಕೊಡೋಂಥ ದುಡ್ಡಿಗೆ ನಮ್ಮ ಕಡೆಯಿಂದ ಸರ್ವಿಸ್ ಯಾವ ಥರ ಇರುತ್ತೆ ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋರಿಗೆ ನೀವು ಬುಕ್ ಮಾಡ್ಬೇಕಾದ್ರೂ ಹೆಂಗೆ ಇರುತ್ತೆ ಅಂತ ಅಂದ್ಕೊಂಡ್ರು ಅದಕ್ಕೆ ಈಕ್ವಲ್ ಲೆವೆಲ್ಗೆ ನಾವು ಕೆಲಸ ಮಾಡಿದೆ. ಸರಿಯಾಗಿತ್ತು ಸರ್, ಏನು ತೊಂದರೆ ಇಲ್ಲ ನಮಗೆ. ಫಸ್ಟ್ ಡೇ ಇಂದ ತೊಂದರೆ ಇಲ್ಲ, ನಾವು ಬಂದ್ರೂ ತೊಂದರೆ ಇಲ್ಲ. ಬರೋರು ಒಂದು ರೆಸ್ಪೆಕ್ಟ್ ಆಗಿ ಬಂದು ನಿಮ್ಮ ಜೊತೆ ಕೋಆಪರೇಟ್ ಮಾಡಬೇಕು. ಅದೇ ಇವಾಗ ನಮ್ಮ ಹತ್ರ ಚೆನ್ನಾಗಿ ನಿಮ್ಮ ಏನೇ ಒಂದು ಪರ್ಸನಲ್ ಬೇಕಾದ್ರೂ ಏನೇ ಇದ್ರು ಹೇಳಿದ್ರೆ ನಾವು ಅದಕ್ಕೇನು ವ್ಯವಸ್ಥೆ ಮಾಡೋಕೆ ಮಾಡ್ತೀವಿ. ಅದೇನೋ ನಿಜ. ಇವಾಗ ಯಾವುದೋ ಒಂದು ಪೂಜೆ ಮಾಡಿಸೋದ್ರಿಂದ ಇಲ್ಲ ಹೋಗ್ತಾ ಇರ್ತಕ್ಕಂಥ ಒಂದು ವೆಹಿಕಲ್ಲು, ಇವಾಗ ಇಲ್ಲಿ ಸುಮಾರು 10 ಜನಕ್ಕೆ ವೀಲ್ ಚೇರ್ ಅರೇಂಜ್ ಮಾಡಿದ್ವಿ. ಕಾಶಿನಲ್ಲಿ ಆಗಲ್ಲ, ನಡೆಯೋಕ್ಕಾಗಲ್ಲ ಅನ್ನೋರಿಗೆ 10 ಜನಕ್ಕೆ ವೀಲ್ ಚೇರ್ ಅರೇಂಜ್ ಮಾಡಿಕೊಟ್ವಿ. ಫಸ್ಟೇ ಹೇಳಿದ್ರೆ ನಮಗೆ ವ್ಯವಸ್ಥೆಗಳು ಮಾಡ್ಬೋದು. ಇವಾಗ ಅಯೋಧ್ಯೆದಲ್ಲಿ ಹೋಗ್ತಾ ಅಲ್ಲಿ ವೀಲ್ ಚೇರ್ ಇದೆ ಅಂತ ನಾವು ಎಲ್ಲೆಲ್ಲಿ ಗೈಡೆನ್ಸ್ ಮಾಡ್ತೀವಿ, ನಮ್ಮನ್ನು ಫಾಲೋ ಮಾಡಿ ಅಂತೀವಿ. ಯಾವತ್ತು ಬಸ್ಸಲ್ಲಿರೋ ಜನ ಬೇರೆಯವ್ರು 100 ಥರ ಮಾತಾಡ್ತಾರೆ. ಅವರು ನನಗೆ ಗೊತ್ತು, ನಾನು ಹೋಗ್ತೀನಿ, ನಿನಗೆ ಗೊತ್ತು, ನೀನು ಹೋಗ್ತೀನಿ, ಇವಾಗ ನಾವು ಹಳೆ ಟ್ರಿಪ್ಗಳಲ್ಲಿ ಬೇರೆ ಟ್ರಿಪ್ ಬಂದಿದ್ವಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಬಟ್ ಅವರು ಬಂದಿರೋವಾಗ ಇವಾಗ ಇರತಕ್ಕಂಥದ್ದು ಡಿಫ್ರೆನ್ಸು ಚೇಂಜಸ್ ತುಂಬ ಆಗಿರುತ್ತೆ. ಆ ಡಿಫ್ರೆನ್ಸ್ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ. ಹೋದ್ಸತಿ ಬಂದಿರೋರಿಗೆ ಇವಾಗ ಬರೋ ಅಂಥದ್ದು ಡಿಫ್ರೆನ್ಸ್ ಏನೇನೋ ಗೊತ್ತಿರಲ್ಲ. ನಾವು ರೆಗ್ಯುಲರ್ ಆಗಿ ಬರೋದ್ರಿಂದ ಅಪ್ಡೇಟ್ ಆಗ್ತಾ ಇರುತ್ತೆ. ಇವಾಗ ಇಲ್ಲಿ ಇದು ವ್ಯವಸ್ಥೆ ಇದೆ, ಹಿಂಗೆ ಮಾಡ್ಬೋದು. ಇಲ್ಲಿ ವ್ಯವಸ್ಥೆ ಇಲ್ಲ ಅಂದ್ರೆ ಇಲ್ಲ ಅಂತಲೇ ಹೇಳ್ತೀವಿ. 5 ವರ್ಷದಿಂದ ಬಂದಿರೋರು ನೋಡಿರ್ತಾರೆ ಕಾಶಿ ಹಂಗಿತ್ತೆ ಸರ್ ಹಿಂಗಿತ್ತು ಅಂತಾರೆ. ಬಟ್ ಇವಾಗ ಬಂದಾಗ ನೋಡೋರು ಈ ಥರ ಇಷ್ಟೊಂದು ಚೇಂಜ್ ಆಗಿದೆ ಅಂತ ಕ್ವಶನ್ ಕೇಳ್ತಾರೆ. ಅದೇನೋ ನಿಜ, ಎಲ್ಲ ಊರಲ್ಲೂ ಇರುತ್ತೆ. ಒಂದ್ ಕಡೆ ಕಡಿಮೆ ಇರುತ್ತೆ, ಒಂದ್ ನಾವು ಹೋದ್ರೆ ಕಮ್ಮಿ ಇರುತ್ತೆ, ಮುಂದಿನ ಸರಿ ಹೋದ್ರೆ ಜಾಸ್ತಿ ಇರುತ್ತೆ. ಅದೇನೋ ನಿಜ. ಅದೇನು ನಿಮ್ಮ ಮೇಲೆ ನಾವೇನೇ ಹೇಳಕ್ಕಾಗಲ್ಲ. ಅದು ನಿಮ್ಮ ಒಂದು ಕೆಪಾಸಿಟಿ ಅದು. ಇವಾಗ ನಾವು ಒಂದು 110 ಜನ ಕರ್ಕೊಂಡ್ಬಂದಿದ್ದೀವಿ ಅಂದರೆ ಆ 110 ಜನಕ್ಕೂ ಒಂದೇ ಥರ ಟ್ರೀಟ್ ಮಾಡ್ಬೇಕಂದ್ರೆ ನಮ್ಮ ಉದ್ದೇಶ. ಯಾರು ಹೆಚ್ಚು ಅಲ್ಲ, ಯಾರು ಕಮ್ಮಿನೂ ಅಲ್ಲ. ಸರಿ, ಅದೇನೋ ನಿಜ. ಯಾಕಂದ್ರೆ ಎಲ್ಲರೂ ಸೇಮ್ ಒಂದು ಪೇಮೆಂಟ್ ಕೊಟ್ಟು ಬಂದಿರೋರು ಎಲ್ಲರಿಗೂ ಒಂದೇ ಲೆವೆಲೇ ಇರುತ್ತೆ. ಅವರೇ ನಮ್ಗೆ 5,000 ಜಾಸ್ತಿ ಕೊಟ್ಟಿರಲ್ಲ, ಬೇರೆಯವ್ರು ಒಂದು 5,000 ಕಮ್ಮಿ ಕೊಟ್ಟಿರಲ್ಲ. ಎಲ್ಲರಿಗೂ ಒಂದೇ ಥರನೇ ಟ್ರೀಟ್ ಮಾಡಬೇಕು. ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ನೋಡಿದ್ರೆ ಮಾತ್ರನೇ ನಮ್ಮಂಥ ಟೂರಿಸಂ ನಡೆಸೋರಿಗೆ ಒಂದು ಒಳ್ಳೇದು. ನಮಗೆ ವಯಸ್ಸಾಯ್ತು ಅಂದ್ಬಿಟ್ಟು ನಾವು ಹಿಂದಕ್ಕೆ ಹೋಗೋದಲ್ಲ, ನಾವು ಮುಂದಕ್ಕೆ ಹೋಗ್ಬೇಕು. ನಾವು ಇನ್ನೂ ಇರೋರಿಗೆ ಉತ್ತೇಜನ ಕೊಡ್ಬೇಕು, ಅಷ್ಟೇ ನಮ್ಮ ಕೆಲಸ. ಬೇಡಪ್ಪ ಅವ್ರ ಜೊತೆ ಹೋಗೋದು, ನಮಸ್ಕಾರ ಅವ್ರಿಗೆ, ಅವ್ರ ಟ್ರಿಪ್ ಸರಿಯಾಗಿ ತೋರಿಸ್ತಾರೆ, ಈ ಥರ ತೋರಿಸ್ತಾರೆ, ಆ ಥರ ತೋರಿಸ್ತಾರೆ ಅಂತ ಹೇಳೋದು ತಪ್ಪು. ನಿಮ್ಮ ಕೋಆಪರೇಷನ್ ಎಲ್ಲ ಚೆನ್ನಾಗಿದೆ. ನಮ್ಮ ಏಜ್ಗೆ ನಾವು ಶ್ರಮ ಪಟ್ಟು ಕೆಲಸ ಮಾಡಿರೋದ್ರಲ್ಲಿ ಇವಾಗ 110 ಜನದಲ್ಲಿ 110 ಜನ ವೆರೈಟಿಯಾಗಿ ಮಾತಾಡ್ತಾರೆ. ಅದರಲ್ಲಿ 100 ಜನಕ್ಕೆ ನಾವು ಒಳ್ಳೆಯವರಾಗಿರ್ಬೋದು, 10 ಜನಕ್ಕೆ ಕೆಟ್ಟವರಾಗಿರ್ಬೋದು. ಅದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಎಲ್ಲ ಜನಗಳದ್ದು ನಾವು ಸಮಾಧಾನ ಎಲ್ಲರಿಗೂ ನಾವು ಸಂತೃಪ್ತಿ ಮಾಡಿರ್ತೀವಿ ಅಂತ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಒಂದು 10 ಜನಕ್ಕೆ ನಾವು ಮಾಡೋಂಥ ಕೆಲಸಗಳು ಅವರು ಬೇರೆ ಬೇರೆ ಟ್ರಾವೆಲ್ಸಲ್ಲಿ ಹೋಗಿರೋರಿಗೆ ಇದು ಹಿಂಗೆ ಮಾಡಬೇಕಾಗಿತ್ತು, ಇದು ಹಿಂಗೆ ಮಾಡಬಾರ್ದಾಗಿತ್ತು, ಇದು ಹಿಂಗೆ ಇರಬೇಕಾಗಿತ್ತು, ಅವ್ರು ನೋಡಿರೋರಿಗೆ ಗೊತ್ತಿರುತ್ತೆ. ನಮಗೆ ನೋಡಿ, ನಮಗೆ ಟ್ರೈನಲ್ಲಿ ಹತ್ತಿಸ್ರಿ, ಬಂದ್ರಿ ಹೋದ್ರಿ, ನಾವು ಟ್ರೈನಲ್ಲಿ ಕೂತ್ಕೊಂಡ್ರಿ, ಟ್ರೈನಿಂದ ಇಳಿದ ಮೇಲೆ ನೀವು ನಮ್ಮ ಹತ್ರ ಬಂದಿದ್ರಿ. ಹೌದು, ಅಲ್ಲಿವರೆಗೂ ನೀವು ನಮ್ಮ ಹತ್ರ ಬಂದಿಲ್ಲ. ನೀವು ಟ್ರೈನಲ್ಲಿ ಇದ್ರು, ನಡ್ಕೊಂಡೇ ಬಂದ್ರು, ಇನ್ನೊಂದ್ರಲ್ಲಿ ಬಂದ್ರೆ ನಾವೇನು ಕೇಳಿಲ್ಲ, ನಾನೇನು ಮಾತಾಡಿಲ್ಲ. ಅದೇ ತರ ಟ್ರೈನ್ ಹತ್ತಿದ್ಮೇಲೆ ಇಲ್ಲಿಂದ ಅಲ್ಲಿಂದ ಕರ್ಕೊಂಡ್ಬಂದು ಅಲ್ಲಿ ಬಸ್ ಹತ್ತಿದ್ಮೇಲೆ ಇಲ್ಲಿವರೆಗೂ ನೀವು ಚೆನ್ನಾಗೇ ನೋಡ್ಕೊಂಡು
ನನಗೇನು ಯಾವುದ್ರಲ್ಲಿ ಒಂದು ಚೂರು ಕಮ್ಮಿ ಆಗಿಲ್ಲ. ನಮ್ಮನ್ನ ನಂಬಿ ಬಂದಿರೋರಿಗೆ ಎಲ್ಲರಿಗೂ ಒಳ್ಳೆ ಸರ್ವಿಸ್ ಕೊಡ್ಬೇಕಷ್ಟೇ ನಮ್ಮ ಉದ್ದೇಶ. ಕಾಶಿ ಯಾತ್ರೆ ಬರೋರು, ದುಡ್ಡಿರೋರು, ಬರೋದಕ್ಕಾಗದೇ ಇರೋರು, ಟೈಮ್ಗಳು ಸಿಗದೆ ಇರೋರು ಎಷ್ಟೋ ಟೈಮ್ ತಗೊಂಡು ನೋಡಿ ಬುಕ್ ಮಾಡ್ತಾರೆ. ಸರ್ ಈಗ ನಾನು ಹೇಳಿದಲ್ಲ, ನಾನು ಒಂದು ಬುಕ್ ಮಾಡಿ 2020 ನೀವು ಬುಕ್ ಮಾಡಿದವರು 4 ವರ್ಷದಿಂದ ಬೇರೆಯವ್ರ ಕಡೆ ಬುಕ್ ಮಾಡಿ ಅದಾಗದೆ ಕೊನೆಗೆ ನಮ್ಮ ಹತ್ರ ಬಂದಿದ್ದ. ಅದು 2 ಸತಿ ನೀವು ಬುಕ್ ಮಾಡಿ ಬೇರೆಯವ್ರ ಹತ್ರ, ಅದು 2 ಸತಿ ದುಡ್ಡು ನೀವು ಇಸ್ಕೊಂಡಿಲ್ಲ. ಆದ್ರೆ ಇಸ್ಕೊಂಡಿಲ್ಲ, ಅದು 2 ಸತಿದು ಹೋಗಿ 3ನೇ ಸತಿ ನಮ್ಮ ಹತ್ರ ಬಂದಿದ್ದೀರ. ನಾನು ಇವಾಗ್ಲೂ ಎಲ್ಲಾರು ಕರೀತಿದ್ದೆ. ನಮ್ಮ 15 ಜನ ಇದ್ದೀವಿ ನಾವು. 15 ಜನನು ಕರೀತಿದ್ದೆ, ಹೆಚ್ಚಿನ ಮಾಡಿದೆ. ನಾವು ಇವನ್ನೆಲ್ಲ ಕರೀತಾ ಇರೋದ್ರಿಂದ ನಮ್ಗೆ ಎಲ್ಲದಕ್ಕೂ ಬ್ರೇಕ್ ಆಗ್ತಾ ಇದೆ. ಈ ಸರ್ ನಾವ್ ಯಾರನ್ನೂ ಕರೆಯೋದು ಬೇಡ, ನಾವಿಬ್ಬರೇ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ನಾನಿಬ್ರು ಫಸ್ಟ್ ನಿಮ್ಮ ಹತ್ರ ಹೇಳಿ ಏನು ಎಕ್ಸ್ಟ್ರಾ ಹೇಳಿಲ್ಲ. ನಾನು ಮಾಡಿ ಒಂದು 15-20 ದಿವಸ ಆದ್ಮೇಲೆ ನಮ್ಮ ಅಣ್ಣ ಏನೋ ನನ್ಗೂ ಟಿಕೆಟ್ ಬುಕ್ ಮಾಡಿದ್ದೇನೋ ಇಂತಾನೆ ನಮ್ಮ ಅಣ್ಣನ್ ಬುಕ್ ಮಾಡಿ ಬಂದ್ಮೇಲೆ ನಮ್ಮ ಅಣ್ಣನ್ ಕೇಳಿದೆ, ಬರ್ತೀಯಾ ನೀನು? ಇಲ್ಲ ನಾನು ಬರಲ್ಲ, ಹೋಗೋ, ನನ್ಗೆ ಬಿಡುವಿಲ್ಲ, ನನ್ಗೆ ಲೀವ್ ಕೊಡಲ್ಲ ಅಂತ ಹೇಳಿ. ಆಮೇಲೆ ನೋಡಿದ್ರೆ ನನಗೆ ರೋಗ ಪಡ್ದ, ನಾನು ಬಿಟ್ಟು ಹೋಗ್ತೀಯ ನೀನು, ನನ್ನ ಕರ್ಕೊಂಡು ಹೋಗೋದು. ಸರ್ ನಿಮ್ಗೆ ಹೇಳಿ ನಾನು ಬುಕ್ ಮಾಡಿಸಿದೆ. ನಮ್ಮ ಅಣ್ಣ ಏನೋ ನನಗೆ ದುಡ್ಡು ಕೊಟ್ಟಿಲ್ಲ, 15,000 ಕೊಟ್ಟಿಲ್ಲ. ನಾನು ನಿಮಗೆ ಫೋನ್ ಪೇ ಮಾಡಿದ್ದ. ಹೌದು, ನಾನು ಹೇಳಿದೆ ನಾನು ಬರ್ತೀನಿ. ನೀವು ಬಂದು ಹೋದ್ಮೇಲೆ ಸರ್, ನೀವು ಬೇರೆಯವ್ರಿಗೆ ನಿಮ್ಗೆ ಸರ್ವಿಸ್ ಚೆನ್ನಾಗಿದ್ರೆ 4 ಜನ ನೀವೇ ಹೇಳ್ತೀರಿ. ನಾವ್ ಅಷ್ಟೇ ಕೇಳೋದು. ಇಲ್ಲಿ ಬಿಸ್ನೆಸ್ ಅನ್ನೋದು ಇದು ಓಪನ್ ಮಾರ್ಕೆಟ್. ಟೂರಿಸಂ ಬಂದು 4 ಜನಕ್ಕೆ ನಾವು ತೋರ್ಸೋಂಥದ್ದು. ಕದ್ದು ಮುಚ್ಚಿ ಹಿಂಗೆ ಹೇಳಿ ಸರ್, ಹಂಗೆ ಹೇಳಿ ಸರ್, ಆ ಥರ ಮಾಡೋದು, ಈ ಥರ ಮಾಡೋದು, ಆ ಥರ ಬುದ್ಧಿ ನಮ್ಮ ಹತ್ರ ಬರಬಾರ್ದು. ಯಾಕಂದರೆ ನಮ್ಮನ್ನ ನಂಬಿ 2,500 ಕಿಲೋಮೀಟರ್ ದೂರದಿಂದ ನೀವು ಬಂದಿರ್ತೀರ. ಇಲ್ಲಿ ಒಂದು ಹೆಚ್ಚು ಕಡಿಮೆ ಆದರೆ ಎಲ್ಲ ನಮ್ಮದೇ ಜವಾಬ್ದಾರಿ ಇರುತ್ತೆ. 110 ಜನ ಒಬ್ರಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಾವೇ ನೋಡಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿ ಅನ್ನೋದಿದ್ದಾಗ ಇವಾಗ ನಾವು ಹೇಳೋದನ್ನ ಫಾಲೋ ಮಾಡ್ಬೇಕು. ಮೇಯ್ನ್ ಆಗಿ ಅದೇ ಹೇಳ್ತೀವಿ. ತಿರುಪತಿಗೆ ಡೆಕ್ಕನ್ ಟ್ರಾವೆಲ್ಸ್ ಅಂತ ಒಂದಿತ್ತು, ಪ್ಯಾಕೇಜ್ ಇತ್ತು. 3,360 ರೂಪಾಯಿ ಇತ್ತು. ನಾವು ಫಸ್ಟ್ ಹೋಗೋದು 360 ರೂಪಾಯಿಗೆ ಕರ್ಕೊಂಡು ಹೋಗೋನು, ಕರ್ಕೊಂಡ್ಬಂದು ನಮಗೆ ಸ್ಪಾಟ್ ಅಲ್ಲಿ ಬಿಡೋನು. ಎಷ್ಟು ಚೆನ್ನಾಗಿ ನೋಡಿಸೋನು ಅಂದ್ರೆ ಅಷ್ಟು. ಭಯ್ಯ ಪಾನಿ ಬಾಟಲ್ ಕರ್ಕ ಬಂದವರಿಗೆ ಹೊಟ್ಟೆ ತುಂಬಾ ಒಳ್ಳೆ ಊಟ ಹಾಕಿದ್ದಕ್ಕೆ ಶ್ರೀರಾಮ, ಜೈ ಶ್ರೀರಾಮ, ಜೈ ಶ್ರೀರಾಮ್. ಕಿಚನ್ ಟೀಮ್ ನಮ್ಮ ರವಿಕಿರಣ್ ಟೂರ್ಸಿಂದ ಫಸ್ಟ್ ಟೈಮ್ ಬಂದಿದ್ದೀರಾ. ಸ್ವಾಮಿ ಸರ್ ಬುಕ್ ಮಾಡಿದ್ರು. ನಿಮ್ಮ ಬಾಮ ಇದ್ದಾವ್ರಾ? ಹೇಗಿತ್ತು ಸರ್? ಹೇಗಿತ್ತು ಟ್ರಿಪ್ಪು? ಕಾಶಿ ಯಾತ್ರೆಗೆ ಬಂದಿದ್ದೀರಾ. ಜೂನ್ 17ನೇ ತಾರೀಕು ಬ್ಯಾಚು. ಚೆನ್ನಾಗಿತ್ತಾ? ನಿಮಗೆ ತೋರಿಸ್ತಕ್ಕಂಥ ದೇವಸ್ಥಾನಗಳು ನಾವೇನು ಪಾಂಪ್ಲೆಟಲ್ಲಿತ್ತೋ ಆ ದೇವಸ್ಥಾನಗಳು, ಊರಿನ ಮಹಿಮೆ, ಬಸ್ಸಲ್ಲಿ ನಿಮಗೆ ಗೈಡೆನ್ಸು. ನಾನು ಇದ್ದಾಗ ಏನೇನು ಹೇಳಬೇಕು, ಎಲ್ಲ ಥರ ಎಲ್ಲೆಲ್ಲಿ ಏನೇನು ಹೇಳಬೇಕು, ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಏನು ತೊಗೊಂಡೋಗ್ಬೇಕು, ಏನು ತೊಗೊಂಡೋಗ್ಬಾರ್ದು, ಎಲ್ಲ ಥರ ಅಪ್ಡೇಟು ನಾನು ಕೊಡೋದನ್ನ ನೀವೆಲ್ಲರೂ ಫಾಲೋ ಮಾಡಿದ್ರಿ. ಅದರಿಂದ ನಮಗೂ ಸ್ವಲ್ಪ ಈಸಿ ಆಯಿತು. ಊಟ ತಿಂಡಿಯಲ್ಲಿ ಚೆನ್ನಾಯ್ತಾ? ನಮ್ಮ ಕರ್ನಾಟಕ ಊಟನೇ ಬೇಕು ಅಂತ ನಾವು ಅದನ್ನೇ ಮಾಡಿಸ್ತೀವಿ. ಥ್ಯಾಂಕ್ ಯು ಸರ್. ನೆಕ್ಸ್ಟು ಯಾರು ಕಾಶಿ ಹೇಳ್ತಾರೆ ಬರೋರಿದ್ದರೆ, ನಿಮ್ಮಿಂದ ಯಾರು ಇದ್ದರೆ ಹೇಳಿ. ರವಿಕಿರಣ್ ಟೂರ್ಸ್ನ ನಂಬಿ ಬಂದವ್ರಿಗೆ ನಿಮ್ಗೆ ಯಾವ ಥರ ಸರ್ವಿಸ್ ಕೊಟ್ಟು ಅದೇ ಥರನೇ ಎಲ್ಲರಿಗೂ ಕೊಡ್ತೀವಿ. ಯಾರಿಗೂ ಹೆಚ್ಚು ಕಡಿಮೆ ಅಂತ ಮಾಡಲ್ಲ. ನೀವು ಕೊಡೋ ದುಡ್ಡಿಗೆ ಅಲ್ಲಿಂದಲ್ಲಿ ವರ್ತ್ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರವಿಕಿರಣ್ ಅಂದರೆ ಇಬ್ಬರು, ನಾನು ನಮ್ಮಣ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ರವಿಕಿರಣ್ ಟೂರ್ಸಿಂದ ಆಯ್ ಸರ್, ಫ್ಲೈಟ್ ಪ್ಯಾಕೇಜ್ ಕಸ್ಟಮರ್ಸ್ ಎಲ್ಲ ಫ್ಲೈಟಲ್ಲಿದ್ದೀವಿ. ಇಲ್ಲಿ ಇಬ್ಬರು ಮೇಡಮ್ ಇದ್ದಾರೆ. ಹಾಯ್. ನಮ್ಮ ಹಿಂದಗಡೆ ಗುರುಪ್ರಸಾದ್ ಸರ್ ಇದ್ದಾರೆ. ಇನ್ನು ನಮ್ಮ ರವಿಕಿರಣ್ ಟೂರ್ಸಿಂದ ಮಾಲತಿ ಮೇಡಮ್, ನರಸಿಂಹಮೂರ್ತಿ ಸರ್. ಹಾಯ್. ಗುರುಪ್ರಸಾದ್ ಸರ್ ಫ್ಯಾಮಿಲಿ 7 ಜನ ಇದ್ದಾರೆ. ಎಲ್ಲ ಜೂನ್ 17ನೇ ತಾರೀಕು ಫ್ಲೈಟ್ ಕಸ್ಟಮರ್ಸು. ಇದೆ
ಲಾಲ್ ಬಹದ್ದೂರ್ ಶಾಸ್ತ್ರಿ ವಾರಾಣಸಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 17ನೇ ತಾರೀಕು ಬ್ಯಾಚು ಗಂಗಾ ನದಿಯಲ್ಲಿ ಸ್ನಾನ ಮಾಡಿಸ್ತಾ ಇದೀವಿ ಎಲ್ಲಾರನ್ನು. ಅಲ್ಲಿ 7 ಜನ ಫ್ಲೈಟ್ ಕಸ್ಟಮರ್ ಅವರು. ವಿಡಿಯೋ ಕಾಶಿ ಯಾತ್ರೆ ಜೂನ್ 17ನೇ ತಾರೀಕು ಬ್ಯಾಚು ಗಂಗಾ ನದಿ ಸ್ನಾನಕ್ಕೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ರವಿಕಿರಣ್ ಟೂರ್ಸಿಂದ ಬುದ್ಧಗಯಾದಲ್ಲಿ 80 ಫೀಟ್ ಬುದ್ಧ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಮಾರ್ನಿಂಗ್ ಇಷ್ಟಪಾದ ದೇವಸ್ಥಾನದಲ್ಲಿ ಎಲ್ಲರೂ ಪಿಂಡ ಕೊಟ್ಟು ಆದಮೇಲೆ ನೆಕ್ಸ್ಟು ಲೋಕಲ್ ಸೈಟ್ ಸೀನ್ಸ್ಗೆ ವಿಸಿಟ್ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದೀವಿ. ಎಲ್ಲರೂ ಅಲ್ಲೋಗಿ ಯೆಲ್ಲೋ ಕಲರ್ ಟೊಪ್ಪಿ ಕಾಣಿಸ್ತಾ ಇದೆ ನೋಡಿ, ಫೋಟೋಶೂಟ್ಗೋಸ್ಕರ ಹೋಗ್ತಾ ಇದ್ದಾರೆ. ए पानी बॉटल, ए मಜ್ಜಿಗೆ, ए रसम, बीटरूट पल्य, ए ಕೋಸು ಪಲ್ಯ, ಬೆಂಡೆಕಾಯಿ, ರೈಸ್, ಪಾಯಸ, ವಡೆ ಪಾಯಸ. ಗಯಾದಲ್ಲಿ ವಡೆ ಪಾಯಸ ಊಟ. ಗಯಾದಲ್ಲಿ ಪಿಂಡ ಕಾರ್ಯ ಮುಗಿಸಿದ ಮೇಲೆ ಎಲ್ಲರಿಗೂ ವಡೆ ಪಾಯಸ ಊಟ ಹಾಕಿಸ್ತಾ ಇದ್ದೀವಿ. ಚೆನ್ನಾಯ್ತಾ ಸರ್ ಊಟ? ಇವಾಗ ನಾವು ಕಾರ್ಯ ಮಾಡಿದ್ವಲ್ಲ ಅದಕ್ಕೆ ಎಲ್ಲರಿಗೂ ವಡೆ ಪಾಯಸ ಊಟ ಹಾಕ್ಸ್ತೀವಿ. ಕಂಪಲ್ಸರಿ ಗಯಾಗೆ ಬಂದಾಗ ವಡೆ ಪಾಯಸ ಊಟ ಇದ್ದೇ ಇರುತ್ತೆ. ಸರ್ ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 17ನೇ ತಾರೀಕು ಬ್ಯಾಚು ಗಯಾದಲ್ಲಿ ಪಿಂಡ ಕಾರ್ಯ ಮಾಡಿಸ್ತಾ ಇದ್ದೀವಿ ದೇವಸ್ಥಾನದೊಳಗಡೆ. ಒಟ್ಟು 25 ಜನ ಪಿಂಡ ಕಾರ್ಯ ಮಾಡಿಸ್ತಾ ಇದ್ದಾರೆ. ವಿಷ್ಣವೇ ನಮಃ. ನನ್ನ ಕೈಯ ಪುಷ್ಪ ಗಂಧ ಮೇಲೆ ಹಾಕಿ
ನಮ್ಮ ರವಿಕಿರಣ್ ಟೂರ್ಸಿಂದ ಜೂನ್ 17ನೇ ತಾರೀಕು ಬ್ಯಾಚ್ ಬಂದಿರತಕ್ಕಂಥದ್ದು. ಬಸ್ ನಂಬರ್ 2 ಅದು ರವಿಯವ್ರು ಇರೋದು. ಇದು ಬಸ್ ನಂಬರ್ 3 ಚಿಕ್ಕದು, ಇದು ಬಸ್ ನಂಬರ್ 1. 3 ಬಸ್ಸು ಟೋಟಲ್ಲು. ಎಲ್ಲ ನೈಟ್ ಊಟಕ್ಕೆ ನಿಲ್ಲಿಸಿದ್ದೀವಿ. ಡಾಬಾ ಹತ್ರ ಊಟ ಮಾಡಿ ಹೊರಟಿದ್ದೀವಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಸರ್ ಬನ್ನಿ, ಹಂಗೆ ನಿಂತ್ಕೊಳ್ಳಿ. ನಿಮ್ಮ ಗ್ರೂಪ್ ಎಲ್ಲಿದ್ದೀರಾ ಮೇಡಮ್? ಫೋನ್ ಎಲ್ಲ ಇಟ್ಟಿದ್ದೀರಾ? ಎಲ್ಲಾರ್ದು ಇದೆ ತಾನೆ? ಓಕೆ. ಹೋಣ. ನಮ್ಮ ರವಿಕಿರಣ್ ಟೂರ್ಸಿಂದ ಅಯೋಧ್ಯೆ ರಾಮ ಜನ್ಮಭೂಮಿ ದೇವಸ್ಥಾನ ನೋಡಕ್ಕೆ ಹೋಗ್ತಾ ಇದ್ದಾರೆ. ಯೆಲ್ಲೋ ಕಲರ್ ಟೊಪ್ಪಿ ಹಾಕೊಂಡು ಹೋಗ್ತಿರೋರೆಲ್ಲ ನಮ್ಮವರೇ. ಒಳಗಡೆ ಬಂದರೆ ಇದು ಸ್ಲಿಪ್ಪರ್ ಸ್ಟ್ಯಾಂಡ್ ವ್ಯವಸ್ಥೆ ಇರ್ತಕ್ಕಂಥ ಜಾಗ. ಇದು ನಿಮ್ಮ ಫೋನು, ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಡ್ತಕ್ಕಂಥ ಲಾಕರ್ಗಳ ಸಿಸ್ಟಮು. ಇದರಿಂದ ಒಳಗಡೆ ನಾವು ಹಿಂಗೆ ಹೋಗ್ಬೇಕು ದೇವಸ್ಥಾನಕ್ಕೆ. ನಮ್ಮ ರವಿಕಿರಣ್ ಟೂರ್ಸಿಂದ ರಾಮನ್ಗೆ ಪಟ್ಟಾಭಿಷೇಕ ಆಗಿದ್ದಂಥ ಜಾಗದಲ್ಲಿದ್ದೀವಿ. ಜೂನ್ 17ನೇ ತಾರೀಕು ಬ್ಯಾಚು. ನಮ್ಮ ರವಿಕಿರಣ್ ಟೂರ್ಸಿಂದ ಸರಯೂ ನದಿಯಲ್ಲಿ ಎಲ್ಲರೂ ನದಿ ಹತ್ರ ಬಂದಿದ್ದೀವಿ. ಜೂನ್ 17ನೇ ತಾರೀಕು ಬ್ಯಾಚು. ರವಿ ಅವ್ರಲ್ಲಿ ನಿಂತಿದ್ದಾರೆ. ನಮ್ಮ ರವಿಕಿರಣ್ ಟೂರ್ಸಿಂದ ಪ್ರಯಾಗ್ರಾಜ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಯೋಧ್ಯೆ ಹೋಗ್ತಾ ಇದ್ದೀವಿ. ಬಸ್ ನಂಬರ್ 1 ನಾನಿರೋದಲ್ಲಿದೆ. ರವಿಯವ್ರ ಬಸ್ಸು ಕಾಫಿ ಟೀ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಡಾಬಾ ಹತ್ರ ನಿಲ್ಲಿಸಿದ್ದೀವಿ. ಟೀ ಬ್ರೇಕು ಈವ್ನಿಂಗ್ 6 ಗಂಟೆ. ಜೂನ್ 17ನೇ ತಾರೀಕು ಬಂದಿರತಕ್ಕಂಥ ಬ್ಯಾಚು. ಎಲ್ಲ ಕಾಫಿ ಟೀಗೆ ರೆಸ್ಟ್ ತಗೊಳ್ತಾ ಇದ್ದಾರೆ. ಮೇಡಮ್ ಎಲ್ಲ ಇಲ್ಲಿ ನೋಡಿ. ಜೂನ್ 17ನೇ ತಾರೀಕು ನಮ್ಮ ರವಿಕಿರಣ್ ಟೂರ್ಸಿಂದ ಬಂದಿರತಕ್ಕಂಥ ಬ್ಯಾಚು. ಓಕೆ, ಥ್ಯಾಂಕ್ ಯು. ಬನ್ನಿ.